ಅನ್ನುವಂಥದ್ದು. ನನಗೆ ಹಾಗಾಗಿ ದೇವರು ಮಾಡಿರೋ ಒಂದು ಎದೆಗೆ ಆಗಿದೆಯಲ್ಲ ಅದರ ಅರ್ಥವನ್ನೇ ಕೊಡುತ್ತಾ ಅಂತ. ಯಾವತ್ತಾದ್ರೂ ಬುದ್ಧ, ಬಸವ, ಅಂಬೇಡ್ಕರ್ ಅವರು ಬಿತ್ತಿರುವಂತಹ ಒಂದು ಬೀಜ ಇದೆಯಲ್ಲ, ಇವತ್ತು ನಾವೆಲ್ಲರೂ ನೆರಳು ಕೊಡ್ತಾ ಇದೆ. ಸೊ ಆ ಮರವನ್ನು ಕಾಪಾಡಿಕೊಳ್ಳುವಂತ ಕೆಲಸವನ್ನು ಮಾಡಿದ್ರೆ ಸಾಕು. ನಾವು ಆ ಕೆಲಸವನ್ನು ಮಾಡಿದ್ರೆ ಸಾಕು, ನಮ್ಮ ಜೀವನ ಸಾರ್ಥಕ ಆಗುತ್ತೆ ಅನ್ನೋದು. ಯಾಕೆಂತಂದ್ರೆ ಈಗಾಗಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ ಹಾಗೆ ಒಂದು ಪಕ್ಷಿ ಹಾರದೇ ಇರೋದಕ್ಕೆ ಅದರ ರೆಕ್ಕೆನೆ ಕಟ್ ಮಾಡಬೇಕು ಅಂತ ಏನಿಲ್ಲ, ಆದ್ರೆ ಒಂದೊಂದೇ ಪುಕ್ಕಗಳನ್ನ ಕಿತ್ತರೆ ಸಾಕು ಅನ್ನೋದು. ಹಾಗೆ ಬುದ್ಧ ವೃಕ್ಷ ಏನಿದೆ, ಬೋಧಿ ವೃಕ್ಷ, ಅದರ ಒಂದೊಂದೇ ರೆಕ್ಕೆಗಳನ್ನ, ಕೊಂಬೆಗಳನ್ನ ಕಡ್ದಾಕ್ಲಾಗ್ತಾ ಇದೆ. ಹಾಗಾಗಿ ನಾವು ಅದನ್ನು ಉಳಿಸಿಕೊಳ್ಳುವ ಕೆಲಸವನ್ನ ಮಾಡಬೇಕು ಅಂತ ಹೇಳ್ತಾ ನೀವೆಲ್ಲರಿಗೂ ಮತ್ತೊಮ್ಮೆ ನಾನು ಈ ಕಾರ್ಯಕ್ರಮಕ್ಕೆ ಬುದ್ಧ ಸ್ವಾಗತವನ್ನು ವಹಿಸ್ತಾ ಪ್ರಾಸ್ತಾವಿಕ ನುಡಿ ಮಾಡೋದಕ್ಕೆ ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಜೈ ಹಿಂದ್. ಹೋಗ್ತೀವಿ. ಅದನ್ನ ನಾವು ತ್ರಿಸರಣ ಅಂತ ಬುದ್ಧಿಸಂ ಅಲ್ಲಿ ಹೇಳ್ತೀವಿ. ತ್ರಿಸರಣ ಅಂದ್ರೆ ಬುದ್ಧಂ ಶರಣಂ ಗಚ್ಚಾಮಿ ಅಂದ್ರೆ ನಾನು ಬುದ್ಧನಿಗೆ ಶರಣ ಹೋಗ್ತೀನಿ ಅಂತ. ಧಮ್ಮಂ ಶರಣಂ ಗಚ್ಚಾಮಿ ಅಂದ್ರೆ ನಾನು ಧಮ್ಮಕ್ಕೆ ಶರಣ ಹೋಗ್ತೀನಿ ಅಂತ. ಪಾಳಿ ಭಾಷೆಯಲ್ಲಿ ನಾವು ಕನ್ನಡದಲ್ಲಿ ಶರಣು ಅಂತ ಹೇಗೆ ಅಂತೀವೋ ಪಾಳಿ ಭಾಷೆಯಲ್ಲಿ ಶರಣು ಅಂತೀವಿ. ಸಾ ಉಚ್ಚಾರಣೆ, ಹಂಗಾಗಿ ಏನು ತಪ್ಪು ತಿಳ್ಕೊಬೇಡಿ. ಸಂಘಂ ಶರಣಂ ಗಚ್ಚಾಮಿ ಅಂದ್ರೆ ಇದೊಂದು ಸಂಘ, ಇಲ್ಲಿ ಏನ್ ಡಿಸಿಷನ್ ತಗೊಂಡಿರ್ತಾರೋ ನಾನು ಅದಕ್ಕೆ ಅಲ್ಲಿ ಏನ್ ಡಿಸಿಷನ್ ಇದೆಯೋ ಅದಕ್ಕೆ ನಾನು ಒಪ್ಕೊಳ್ತೀನಿ ಅಂತ. ಇದು ತ್ರಿಸರಣದ ಉದ್ದೇಶ. ನೆಕ್ಸ್ಟ್ ಪಂಚಶೀಲ ಅಂತ ಅಂದ್ರೆ 5 ಶೀಲಗಳು. ಒಬ್ಬ ಬುದ್ಧಿಸ್ಟ್ ಆದಂತವನು 5 ಶೀಲಗಳನ್ನ ಪರಿಪಾಲನೆ ಮಾಡುವಂಥದ್ದು ಬಹು ಮುಖ್ಯವಾಗಿರುತ್ತೆ. ಆ 5 ಶೀಲಗಳಂದ್ರೆ ಫಸ್ಟ್ ಪಾಣಾತಿಪಾತ ವೇರಮಣಿ ಸಿಕ್ಕಾಪದಂ ಸಮಾಧಿಯಾಮಿ ಅಂತ. ಪಾಣಾತಿಪಾತ ಅಂದ್ರೆ ವೇರಮಣಿ ಅಂದ್ರೆ ನಾನು ಅನವಶ್ಯಕವಾಗಿ ಉದ್ದೇಶಪೂರ್ವಕವಾಗಿ ನಾನು ಯಾವ ಪ್ರಾಣಿಯನ್ನು ಹಿಂಸೆ ಮಾಡೋದಿಲ್ಲ ಅಂತ ಅದನ್ನ. ಆಮೇಲೆ ಸಿಕ್ಕಾಪದಂ ಸಮಾಧಿಯಾಮಿ ಅಂದ್ರೆ ನಾನು ಆ ಗುಣನ ನಾನು ಸಮಾಧಿ ಅಂದ್ರೆ ನಾನು ನಿಲ್ಲಿಸ್ತೀನಿ ಅನ್ನೋ ತರ. ಮೂಸಾವಾದ ವೇರಮಣಿ ಅಂದ್ರೆ ನಾನು ಯಾರಿಗೂ ಮೋಸ ಮಾಡೋದಿಲ್ಲ ಅಂತ. ಕಾಮೇಶು ಮಿಚ್ಚಾಚಾರ ವೇರಮಣಿ ಅಂತ ಅಂದ್ರೆ ನಾನು ಕಾಮ, ಕ್ರೋಧ ಇವನ್ನೆಲ್ಲ ಬಿಟ್ಬಿಟ್ಟು ಇರ್ತೀನಿ ಅಂತ. ಸುರ ಮೇರೆಯ ಮಜ್ಜ ಪಮಾದಟ್ಟಾನ ವೇರಮಣಿ ಅಂದ್ರೆ ನಾನು ಎಂಡ, ಸಾರಾಯಿ ಅದರಿಂದ ದೂರ ಇರ್ತೀನಿ ಅಂತ. ಸೊ ಇದು ಪಂಚಪಾತ ವೇರಮಣಿ ಸಿಕ್ಕಾಪದಂ ಸಮಾಧಿಯಾಮಿ, ಮೂಸಾವಾದ ವೇರಮಣಿ ಸಿಕ್ಕಾಪದಂ ಸಮಾಧಿಯಾಮಿ, ಕಾಮೇಶು ಮಿಚ್ಚಾಚಾರ ವೇರಮಣಿ ಸಿಕ್ಕಾಪದಂ ಸಮಾಧಿಯಾಮಿ, ಅದಿ ವೇರಮಣಿ ಸಿಕ್ಕಾಪದಂ ಸಮಾಧಿಯಾಮಿ, ಸುರ ಮೇರೆಯ ಮಜ್ಜ ಪಮಾದಟ್ಟಾನ ವೇರಮಣಿ ಸಿಕ್ಕಾಪದಂ ಸಮಾಧಿಯಾಮಿ. ಸೊ ನಾನು ಫಸ್ಟು ಅನವಶ್ಯಕವಾಗಿ ಉದ್ದೇಶದಿಂದ ನಾನು ಯಾವ ಪ್ರಾಣಿ ಹಿಂಸೆನೂ ಮಾಡೋದಿಲ್ಲ. ನಾನು ಕಳ್ಳತನ ಅದಿನ್ನದಾನ ವೇರಮಣಿ ಸಿಕ್ಕಾಪದಂ ಬೇರೆಯವರಿಗೆ ಸ್ವಂತವಾಗಿರುವಂತಹ ಯಾವುದೇ ಒಂದು ವಸ್ತುನಾಗ್ಲಿ ಕದಿಯೋದಿಲ್ಲ. ಹಾಗೆ ಮೋಸವಾದ ವೇರಮಣಿ, ನಾನು ಮೋಸ ಮಾಡೋದಿಲ್ಲ. ಹಾಲ್ಟ್ ಮಾಡಿ ಅಲ್ಲಿರ್ತಕ್ಕಂಥ ಸುತ್ತ ಎಲ್ಲಾ ಸ್ಥಳಗಳನ್ನು ನೋಡ್ಕೊಂಡು ಅವಲೋಕನ ಮಾಡಿ ಅದು ದೀಕ್ಷಾಭೂಮಿ ಅಂತ ಕರೀತಾರೆ. ನಾಗ್ಪುರಕ್ಕೆ ದೀಕ್ಷಾಭೂಮಿ ಅಂತ ಕರೀತಾರೆ. ಆ ದೀಕ್ಷಾಭೂಮಿಯಲ್ಲಿ ಹೋದಾಗ ಗೊತ್ತಾಗತ್ತೆ ಇಷ್ಟು ಪವಿತ್ರವಾದ ಸ್ಥಳ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಈ ಸಂದರ್ಭದಲ್ಲಿ ಮಹಾತ್ಮನ ಬಹಳ ನೆನೆಸಬೇಕಾಗುತ್ತೆ ನಾವು. ಈಗ ಬಾಬಾ ಸಾಹೇಬರ ಅನುಯಾಯಿಗಳು ಮೇಡಮ್, ನೀವು ಇಷ್ಟು ಬದಲಾವಣೆ ಸಾಧ್ಯ? ಒಂದ್ ಪೂಜೆ ಮಾಡಲ್ಲ ಅಂತೀರಾ, ಫೋಟೋ ಇಟ್ಟಿಲ್ಲ ಅಂತೀರಾ, 10 ವರ್ಷದಿಂದ ದೇವಸ್ಥಾನಕ್ಕೆ ಹೋಗಿಲ್ಲ ಅಂತೀರಾ, ಹೇಗೆ ಸಾಧ್ಯ ಆಯ್ತು ಅಂತ ಕೇಳಿದ್ರು. ಅವ್ರ ಮಿಸ್ಸಸ್ ಇಲ್ಲಿ ಹಾಸನಾಂಬದಲ್ಲಿ ದೀಪ ಆರಲ್ಲ, ಅಲ್ಲಿ ಹೋಗ್ಬೇಕು ಅಂತೇನೋ ತುಂಬಾ ಫೋರ್ಸ್ ಮಾಡ್ತಿದ್ರಂತೆ. ನಾನು ಎಷ್ಟು ಹೇಳಿದ್ರು ಕೇಳ್ತಿಲ್ಲ ಮೇಡಮ್, ಅಲ್ಲಿಗೆ ಹೋಗೋಣ ಅಂತಿದ್ದಾರೆ. ಅವ್ರನ್ನ ಹೇಗ್ ನಾವು ಫಸ್ಟ್ ಸರ್ ನಾವು ಏನ್ ಮಾಡ್ಬೇಕು ಅಂದ್ರೆ ಬುದ್ಧನ ತತ್ವಗಳಿದಾವಲ್ಲ, ನಮಗೆ ಮಾನಸಿಕವಾಗಿ ಒಂದು ಟ್ರೀಟ್ಮೆಂಟ್ ಕೊಟ್ಟಾಗದು. ಯಾವ್ದೋ ಒಂದು ನೋವಲ್ಲಿ ಇರ್ತೀವಿ ನಾವು, ನಾನು ನಂಬಿಕೆ ಇಟ್ಟಿರೋದು ಯಾರಲ್ಲಿ ಅಂತ ಹೇಳಿದ್ರೆ ಅಂಬೇಡ್ಕರ್ ಅವರ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೆಥಡ್ನಲ್ಲಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ
ಮೆಥಡ್ನಲ್ಲಿ ನನಗೆ ನಂಬಿಕೆ ಇದೆ. ಸೊ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೆಥಡ್ಗಳನ್ನ ಮೊದಲು ಫಾಲೋ ಮಾಡ್ತಾರೆ, ವಿಧಾನಗಳನ್ನ ಮೊದಲು ಫಾಲೋ ಮಾಡ್ತಾರೆ. ಕೊನೆಗೆ ಅವರು 1956ನೇ ಇಸ್ವಿ ಅಷ್ಟೊತ್ತಿಗೆ ಬೌದ್ಧ ತತ್ವದ ಕಡೆಗೆ, ಬೌದ್ಧಿಸಂ ಕಡೆಗೆ, ಬುದ್ಧನ ಕಡೆಗೆ ತೆರಳುತ್ತಾರೆ. ಸೊ ಇದನ್ನ ನಾವು ಸ್ವಲ್ಪ ಬಾಬಾ ಸಾಹೇಬ್ರನ್ನೇ ಒಂದು ಮಾಡೆಲ್ ಆಗಿ ನೋಡಿದಾಗ ಮಾತ್ರ ನಮಗೆ ನಿಜವಾಗಿಯೂ ಬುದ್ಧ ಅಂದ್ರೆ ಏನು ಅನ್ನೋದು ಅರ್ಥ ಆಗ್ಬೋದೇನು ಅಂತ ನನಗೆ ಅನಿಸ್ತದೆ. ನನ್ನವೆಲ್ಲ ಗೊಂದಲ, ನಾನು ಆಗ್ಲೇ ಹೇಳಿದ್ದೀನಿ, ನನ್ನ ಅರೆಬರೆ ತಿಳುವಳಿಕೆಗಳು ಮತ್ತು ಅನುಮಾನಗಳೆಲ್ಲ ಇದಾವೆ, ಅವನ್ನೆಲ್ಲ ನಿಮ್ಗೆ ಹೇಳ್ತಾ ಇದ್ದೆ. ಬಾಬಾ ಸಾಹೇಬರು 1900 ಹೆಚ್ಚು ಕಡಿಮೆ 1910-15ನೇ ಇಸ್ವಿ ಅಷ್ಟೊತ್ತಿಗೆ ಬುದ್ಧನ ವಿಚಾರಗಳನ್ನ ಅಷ್ಟೊತ್ತಿಗಾಗಲೇ ಓದೋಕ್ಕೆ ಶುರು ಮಾಡಿರ್ತಾರೆ. ಹಾಗಾಗಿ ಅವರು ಎಲ್ಲ ಮಾಡ್ತಾ ಓದ್ತಾ ಅವರಲ್ಲಿ ಕೊನೆಗೆ 56ನೇ ಇಸ್ವಿ ಅಷ್ಟೊತ್ತಿನವರೆಗೆ ಅವರು ತಯಾರಿನೇ ಮಾಡ್ಕೊಳ್ತಾ ಇರ್ತಾರೆ, ಬುದ್ಧಿಸ್ಟೇ ಆಗಲಿಲ್ಲ. ಸೊ ನನಗೆ ಇದು ಭಾಳ ಮುಖ್ಯ ಅಂತ ಅನ್ನಿಸ್ತು. ಅಂದರೆ ಹೆಚ್ಚು ಕಡಿಮೆ ಒಂದು 50-60 ವರ್ಷ ಬರೀ ಬುದ್ಧ ಧರ್ಮ ಫಾಲೋ ಮಾಡೋದಕ್ಕಿಂತ ಮುಂಚೆ ತಯಾರಿ ಮಾಡ್ಕೊಂಡಿದ್ದಾರಲ್ಲ, ಅದು ಬಹಳ ಮುಖ್ಯ ಅಂತ ಅನ್ನಿಸ್ತು. ಅವರು 1930ನೇ ದಶಕದಲ್ಲಿ ಪೂನಾ ಒಪ್ಪಂದದ ನಂತರ ಹೆಚ್ಚು ಕಡಿಮೆ 1936ನೇ ಇಸ್ವಿ ಅಂತ ಅನ್ನಿಸ್ತದೆ. ನನ್ನ ಡೇಟ್ಗಳು ಅಷ್ಟೇನು ಪರ್ಫೆಕ್ಟ್ ಅಲ್ಲ, ಆದರೆ ಆ ಟೈಮಲ್ಲಿ ಈ ಹಿಂದೂ ಧರ್ಮದ ಆಕ್ರಮಣ ಇದೆಯಲ್ಲ, ಇದ್ರ ಬಗ್ಗೆ ಭಾಳ ರೋಸಿ ಹೋಗ್ತಾರೆ. ಹಾಗೂ ಒಂದು ಮಾತು ಹೇಳ್ತಾರೆ, ನಾನು ಹಿಂದೂ ಆಗಿ ಹುಟ್ಟಿದ್ದೀನಿ, ಅದು ಹಿಂದೂ ಆಗಿ ಸಾಯಿಲ್ಲ ಅನ್ನೋದೊಂದು ಮಾತು ಹೇಳ್ತಾರೆ. ಸೊ ಹಂಗೆ ಹೇಳ್ತಾ 1945ರ ನಂತರ ಅವ್ರು ಏನು ಮಾಡ್ತಾರೆ ಅಂದರೆ ಧರ್ಮದ ಹುಡುಕಾಟ ಮಾಡ್ತಾರೆ. ಯಾವ ಧರ್ಮಕ್ಕೆ ನಾನು ಹೋಗೋದು, ಸೊ ಅವರು ನಾನು ಯಾವ ಧರ್ಮಕ್ಕೆ ಸೇರಬೇಕು ಅಂತಿಮವಾಗಿ ಅನ್ನೋದನ್ನ ಹುಡುಕಾಟ ಮಾಡೋಕ್ಕೆ ಶುರು ಮಾಡ್ತಾರೆ. ಕ್ರಿಶ್ಚಿಯನ್ ಧರ್ಮ ನೋಡ್ತಾರೆ. ಕ್ರಿಶ್ಚಿಯನ್ ಧರ್ಮದಲ್ಲಿ ಕೂಡ ಪುರೋಹಿತಶಾಹಿ ಇರ್ತದೆ, ಪೂಜಾರಿ ಇರ್ತಾನೆ, ಪವಾಡಗಳಿರ್ತವೆ, ಮಂತ್ರಗಳಿರ್ತವೆ, ಅವೆಲ್ಲ ಇರ್ತವೆ. ಮತ್ತು ಅಲ್ಲಿಯೂ ಕೂಡ ಇಂಡಿಯಾದ ಜನ ಮತ್ತು ಯುರೋಪಿನ ಜನರ ನಡುವೆ ಒಂದು ತಾರತಮ್ಯ ಅಲ್ಲೂ ಕೂಡ ಇರ್ತದೆ. ಹಾಗಾಗಿ ಅವರು ಅದನ್ನು ಬಿಡ್ತಾರೆ. ಮತ್ತು ಇದು ಯಾವಾಗ ಬಾಬಾ ಸಾಹೇಬರು ಧರ್ಮದ ಹುಡುಕಾಟದಲ್ಲಿದ್ದಾರೆ ಅಂತ ಹೇಳಿ ಅನ್ನಿಸ್ತದೋ ಆಗ ಇಸ್ಲಾಮಿನ ಅಲ್ಲಿಯ ಮೌಲ್ವಿಗಳು, ಅಲ್ಲಿಯ ಪಂಡಿತರು ಬಾಬಾ ಸಾಹೇಬರನ್ನ ತಮ್ಮ ಜೊತೆಗೆ ಸೇರಿಸ್ಕೋಬೇಕು ಅಂತೇಳಿ ಪ್ರಯತ್ನ ಮಾಡ್ತಾರೆ. ಸೊ ಅವ್ರು ಬಂದು ಕೇಳಿದಾಗ ಅವ್ರು ಹೇಳ್ತಾರೆ, ಇಲ್ಲ, ನಿಮ್ಮೊಳಗೂ ಕೂಡ ಆ ಥರದೊಂದು ಪುರೋಹಿತಶಾಹಿ ಇದೆ, ನೀವು ಕೂಡ ಕಟ್ಟರ್ ಇಸ್ಲಾಂನ ಪ್ರತಿಪಾದನೆ ಮಾಡ್ತೀರಾ, ಹಾಗಾಗಿ ನಿಮ್ಮ ಇಸ್ಲಾಂ ಆಚರಣೆಯಲ್ಲಿ ಕೂಡ ತಪ್ಪುಗಳಿದ್ದಾವೆ ಅಂತ ಹೇಳಿ ಹೇಳ್ತಾರೆ. ಸೊ ಹಂಗಾಗಿ ಆಗ ಹಂಗಂತ ಹೇಳಿದ ಮೇಲೆ ಅವರು ಮೌಲ್ವಿಗಳೇನು ಮಾಡ್ತಾರೆ, ಆಯ್ತು ಬಿಡಿ ಅಂತ ಹೇಳಿ ಹೊರಟೋಗ್ತಾರೆ, ಇಸ್ಲಾಂ ಕೂಡ ಹೋಗಲ್ಲ. ಆಮೇಲೆ ಸಂತ್ ಕಬೀರ್ ಅವರ ಸಿಖ್ ಧರ್ಮ ಅದನ್ನು ನೋಡ್ತಾರೆ, ಪಾರ್ಸಿ ನೋಡ್ತಾರೆ, ಪಾರ್ಸಿ ಧರ್ಮದ ಕಡೆ ಹೋಗ್ಬೇಕಾ ಬೇಡವಾ ಅಂತ ಹೇಳಿ ನೋಡ್ತಾರೆ. ಆಮೇಲೆ ಇದು ಈ ಥರದ ಅನೇಕ ಧರ್ಮಗಳನ್ನ ಹುಡುಕಾಟ ಮಾಡ್ತಾ 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 ಅವರು 1945ನೇ ಇಸ್ವಿ 46ನೇ ಇಸ್ವಿ ಅಷ್ಟೊತ್ತಿಗೆ ಒಂದು ಸ್ಪಷ್ಟತೆ ಅವ್ರ ಮನಸ್ಸೊಳಗಡೆ ರೂಪುಗೊಳ್ತದೆ. 1947ನೇ ಇಸ್ವಿ ಸ್ವಾತಂತ್ರ್ಯ ಬಂದ ಕೂಡಲೇ ಅವ್ರಿಗೊಂದು ಸಂವಿಧಾನ ಬರೆಯೋಕ್ಕೆ ಅವಕಾಶ ಸಿಗ್ತದೆ. ಅಲ್ಲಿ ನಿಮಗೆಲ್ಲ ಗೊತ್ತಿದೆ, ಅದು 2 ವರ್ಷ 11 ತಿಂಗಳು 18 ದಿನ ತಯಾರಿ ಮಾಡ್ಕೊಳ್ತಾರೆ. ಸೊ ಈ ಸಂವಿಧಾನವನ್ನು ಬರಿತಾನೆ ಅವ್ರೇನು ಮಾಡ್ತಾರೆ ಅಂತ ಹೇಳಿದರೆ, ಈ ದೇಶವನ್ನು ಯಾವ ಧರ್ಮಕ್ಕೆ ಒಳಪಡಿಸೋದು ಅನ್ನೋದನ್ನು ಕೂಡ ಯೋಚನೆ ಮಾಡ್ತಾರೆ. ಯಾವ ಧರ್ಮಕ್ಕೆ ಒಳಪಡಿಸ್ಬೇಕು. ಹಿಂದೂ ಧರ್ಮ ಅಂತೂ ನಮ್ಮ ಈ ದೇಶದ ಯಾವುದೇ ಒಂದು ದೊಡ್ಡ ಉದಾತ್ತವಾದ ಮೌಲ್ಯನ ಪ್ರತಿಪಾದಿಸಲ್ಲ, ಮತ್ತು ಇದು ಈಗಿದ್ದರೆ ಇಲ್ಲಿ ಅಸಮಾನತೆ ಶಾಶ್ವತ ಇದು. ಹಾಗಾಗಿ ಇದನ್ನೇನಾದರೂ ಮಾಡಿ ಇದನ್ನು ಹಿನ್ನೆಲೆಗೆ ಸರಿಸಬೇಕು ಅನ್ನೋದು ಅವ್ರ ಉದ್ದೇಶ ಆಗಿದೆ. ಹಾಗಾಗಿ ಆ ಹಿನ್ನೆಲೆಗೆ ಸರಿಸಬೇಕು ಅನ್ನೋ ಕಾರಣಕ್ಕಾಗಿಯೇ ಸಂವಿಧಾನದಲ್ಲಿ ಎಲ್ಲೂ ಕೂಡ ಅವರು ಧರ್ಮದ ಬಗೆಗೆ ಮಾತೇ ಆಡಲ್ಲ. ಅದು ಹೆಚ್ಚು ಕಡಿಮೆ ಭಾಳ ದೊಡ್ಡ ಸೈಲೆನ್ಸು ಸಂವಿಧಾನದಲ್ಲಿ ಇದೆ ಧರ್ಮದ ಬಗ್ಗೆ. ಆಮೇಲೆ ಇಂದಿರಾ ಗಾಂಧಿಯವರು ಸೆಕ್ಯುಲರ್ ಅನ್ನೋ ವರ್ಡನ್ನು
ಸೇರಿಸ್ತಾರೆ. ಇದು ನೆಹರೂರವರು ಅಮೆಂಡ್ಮೆಂಟ್ ಮುಖಾಂತರ ಸೇರಿಸ್ತಾರೆ ಸೆಕ್ಯುಲರ್ ಅನ್ನೋ ವರ್ಡ್. ಆದರೆ ಸೆಕ್ಯುಲರಿಸಮ್ ಅನ್ನೋದು ಅಂದರೆ ಯಾವ ಧರ್ಮ ಯಾವುದರಾಗಿರಲಿ ಅದ್ರ ಬಗ್ಗೆ ನನಗೆ ತಕರಾರಿಲ್ಲ ಅಥವಾ ನಾನು ಅದ್ರ ಬಗ್ಗೆ ನಾನು ಉತ್ಸಾಹ ತೋರಿಸಲ್ಲ ಅನ್ನೋದು ಸೆಕ್ಯುಲರಿಸಮ್ನ ಅರ್ಥ. ಜಾತ್ಯತೀತ ಅಂತೇಳಿ ಯಾವುದನ್ನು ಹೇಳ್ತಾ ಇದ್ದಾರೋ ಅದ್ರ ಅರ್ಥ ಏನು ಅಂತಂದರೆ ಧರ್ಮದ ಬಗ್ಗೆ ನಾನು ನಿರುತ್ಸಾಹಿಯಾಗಿರ್ತೀನಿ ಅಂತ, ಅದು ನಿಜವಾದ ಅರ್ಥ. ಸೊ ಹಾಗಂತ ಹೇಳ್ತಾ ಅವ್ರೇನು ಮಾಡ್ತಾರೆ ಅಂತ ಅಂದರೆ ಈ ದೇಶ ಹಿಂದೂ ದೇಶ ಆಗ್ಬಿಡ್ತದೆ ಅನ್ನೋದು ಒಂದು ಆತಂಕ ಅವ್ರಿಗೆ ಇರ್ತದೆ ಯಾವಾಗಲೂ. ಹಾಗಾಗಿ ಅವ್ರೇನು ಮಾಡ್ತಾರೆ ಅಂತ ಹೇಳಿದರೆ ಇದನ್ನೇನಾದರೂ ಮಾಡಿ ಧರ್ಮ ನಿರಪೇಕ್ಷ ದೇಶ, ಧರ್ಮವನ್ನು ಯಾವ ಕಾರಣಕ್ಕೂ ಮುನ್ನೆಲೆಗೆ ತರದೇನೆ ಅದು ಹಿಂದಕ್ಕೆ ತಳ್ಳಬೇಕು, ಅದು ಯಾವ ಧರ್ಮನಾರಾಗಿರಲಿ. ಧರ್ಮ ಅನ್ನೋದು ಭಾಳ ಅಪಾಯಕಾರಿ ಅನ್ನೋದು ಬಾಬಾ ಸಾಹೇಬ್ರಿಗೆ ಗೊತ್ತಿರುತ್ತೆ. ಧರ್ಮ ಯಾವ ಕಾರಣಕ್ಕೂ ಅದು ಯಾವ ಧರ್ಮನಾರಾಗಿರಲಿ ಅಪಾಯಕಾರಿ ಅನ್ನೋದು ಗೊತ್ತಾಗಿರ್ತದೆ. ಹಾಗಾಗಿ ಅವರು ಹಿನ್ನೆಲೆಗೆ ಸರಿಸಬೇಕು ಅಂತ ಹೇಳಿ ಅಂದ್ಕೊಳ್ತಾರೆ. ಅಷ್ಟಾದಮೇಲೆ 1949ನೇ ಇಸ್ವಿ ನವೆಂಬರ್ 25ನೇ ತಾರೀಕು ಸಂವಿಧಾನ ರಚನೆ ಆದ 2 ವರ್ಷ 11 ತಿಂಗಳು 18 ದಿನ ತಯಾರಿ ಮಾಡಿಕೊಂಡಾದ್ಮೇಲೆ ಕೊನೆಯ ಸಂವಿಧಾನ ಸಭೆಯಲ್ಲಿ ಚರ್ಚೆ ಆಗ್ತದೆ. ಪ್ರತಿ ಶಬ್ದದ ಮೇಲೆ 340 ಜನ ಮೆಂಬರ್ಸ್ ಕೂತಿರ್ತಾರೆ, ಎಂ ಪಿಗಳು, ಇಡೀ ದೇಶದ ರೆಪ್ರೆಸೆಂಟೇಟಿವ್ರು. ಅವರು ಅಷ್ಟೂ ಜನ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾರೆ. ಸಂವಿಧಾನದಲ್ಲಿ ಬರೆದಿರೋ ಪ್ರತಿ ಶಬ್ದಗಳ ಬಗ್ಗೆ ವಿವರಣೆ ಕೇಳ್ತಾರೆ. ಇದನ್ಯಾಕೆ ಬರೆದಿದ್ದೀರಾ, ಅದನ್ಯಾಕೆ ಬರೆದಿದ್ದೀರಾ, ಹಾಗೆ ಬರೆದಿದ್ದೀರಾ, ಯಾಕೆ ಇದು ಇನ್ಯಾಕೆ ಸೇರಿಸ್ತಾ ಇದ್ದೀರಾ ಅಂಥೇಳಿ ಹೆಚ್ಚು ಕಡಿಮೆ 160 ಗಂಟೆ ಚರ್ಚೆ ನಡೀತಾವೆ. 160 ಗಂಟೆ ಚರ್ಚೆ ನಡೀತದೆ. ಈ ಚರ್ಚೆಯಲ್ಲಿ ಪ್ರತಿ ಶಬ್ದದ ಬಗೆಗೆ ಅವರು ವಿವರಣೆ ಕೊಡ್ತಾರೆ. ಸೊ ಹೀಗೆ ವಿವರಣೆ ಕೊಡ್ತಾ ಅವರು 160 ಗಂಟೆ ಮಾತಾಡ್ತಾರೆ. ಮತ್ತು ಇನ್ನೇನು ಎಲ್ಲ ಚರ್ಚೆ ಮುಗಿದಿದೆ. ಫೈನಲ್ ಆಗಿ ಡ್ರಾಫ್ಟನ್ನು ತಗೊಂಡೋಗಿ ನಾಳೆ ನೆಹರೂರವರಿಗೆ ಸಂವಿಧಾನವನ್ನು ಹಸ್ತಾಂತರ ಮಾಡಬೇಕು. ಸೊ ಹಸ್ತಾಂತರ ಮಾಡಿದ ಮೇಲೆ ಅದು ಜಾರಿಗೆ ಬರಬೇಕು ಅನ್ನೋದು ಅದು ಪ್ಲ್ಯಾನ್, ಅದು ಒರಿಜಿನಲ್ ಪ್ಲ್ಯಾನ್ ಅದು. ಸೊ ಹಾಗೆ 1949ನೇ ಇಸ್ವಿ ನವೆಂಬರ್ 25ನೇ ತಾರೀಕು ಅವರ ಆ ಸಂವಿಧಾನ ಸಭೆಯಲ್ಲಿ ಮಾಡಿದ ಕೊನೆಯ ಭಾಷಣ. ಸೊ ಆ ಕೊನೆಯ ಭಾಷಣದಲ್ಲಿ ಅವರು ಹೇಳ್ತಾರೆ, ನಾನು ಈ ಸಂವಿಧಾನದಲ್ಲಿ ಈಕ್ವಾಲಿಟಿ, ಲಿಬರ್ಟಿ ಆ್ಯಂಡ್ ಫ್ರೆಟರ್ನಿಟಿ, ಸಮಾನತೆ, ಸಹೋದರತೆ ಮತ್ತು ಸ್ವಾತಂತ್ರ್ಯ, ಈ 3 ತತ್ವಗಳನ್ನ ಬಹಳ ಪ್ರಧಾನವಾದ ತತ್ವಗಳಾಗಿ ಅಳವಡಿಸ್ತಾ ಇದ್ದೀನಿ ಅಂತ ಹೇಳಿ ಹೇಳ್ತಾರೆ. ಭಾಷಣ ಮಾಡ್ತಾರೆ, ದೀರ್ಘವಾದ ಭಾಷಣ ಮಾಡ್ತಾರೆ. ನಿಮಗೆಲ್ಲ ಅನ್ನಿಸ್ಬೋದು, ನಾನು ಈ ಸಂವಿಧಾನ ರಚನೆ ಮಾಡುವಾಗ ಅಮೇರಿಕಾದ ಸಂವಿಧಾನ ಅಧ್ಯಯನ ಮಾಡಿದ್ದೀನಿ, ಫ್ರಾನ್ಸಿನ ಸಂವಿಧಾನ ಅಧ್ಯಯನ ಮಾಡಿದ್ದೀನಿ, ಬ್ರಿಟನ್ ಸಂವಿಧಾನ ಅಧ್ಯಯನ ಮಾಡಿದ್ದೀನಿ, ಆಸ್ಟ್ರೇಲಿಯಾ ಸಂವಿಧಾನ ಅಧ್ಯಯನ ಎಲ್ಲ ಮಾಡಿದ ಮೇಲೆ ನಿಮಗೆ ಅನ್ನಿಸ್ಬೋದು ಲಿಬರ್ಟಿ, ಈಕ್ವಾಲಿಟಿ ಆ್ಯಂಡ್ ಫ್ರೆಟರ್ನಿಟಿ, ಸಮಾನತೆ, ಸ್ವಾತಂತ್ರ್ಯ ಮತ್ತು ಸಹೋದರತೆಗಳನ್ನ ನಾನು ಫ್ರಾನ್ಸಿನ ಸಂವಿಧಾನದಿಂದ ತಗೊಂಡಿದ್ದೀನಿ ಅಂಥೇಳಿ ನಿಮಗೆ ಅನ್ನಿಸ್ಬೋದು. ಆದರೆ ನಾನು ಹೇಳ್ತಿದ್ದೀನಿ, ನಾನು ಅಲ್ಲಿಂದ ತಗೊಂಡಿಲ್ಲ. ಸೊ ಅವ್ರು ಹೇಳ್ತಾರೆ, ನಾನು ತಗೊಂಡಿರೋದು ಈ ನೆಲದ ಮೂಲ ಧರ್ಮವಾದ ಬುದ್ಧನ ತತ್ವಗಳನ್ನು ಅಲ್ಲಿಂದ ಆಯ್ಕೆ ಮಾಡ್ಕೊಂಡಿದ್ದೀನಿ ಅಂಥೇಳಿ ಅವ್ರು ಹೇಳ್ತಾರೆ. ಅದು ಬಹಳ ಮುಖ್ಯವಾಗಿ ಸಂವಿಧಾನ ಸಭೆಯಲ್ಲಿ ಆಡಿರುವ ಬಹಳ ದೊಡ್ಡ ಮಾತುಗಳು ಬುದ್ಧನ ಬಗ್ಗೆ, ಬುದ್ಧನ ತತ್ವಗಳ ಬಗ್ಗೆ. ಸೊ ಅಲ್ಲಿ ಅವರು ಡಿಫೆಂಡ್ ಮಾಡಿಕೊಡ್ತಾರೆ, ಈ ನೆಲದ ಗುಣ ಅದು ಸಮಾನತೆ, ಸ್ವಾತಂತ್ರ್ಯ ಮತ್ತು ಸಹೋದರತೆ. ಇದೇ 3 ಮಾತುಗಳನ್ನು ಫ್ರಾನ್ಸಿನಲ್ಲಿ 1789ನೇ ಇಸ್ವಿಲಿ ಫ್ರಾನ್ಸ್ ದೇಶದಲ್ಲಿ ಬಹಳ ದೊಡ್ಡ ಕ್ರಾಂತಿ ಆಗ್ತದೆ. ಅಲ್ಲಿಯ ರಾಜನ ವಿರುದ್ಧ ಜನ ಬಂಡೇಳ್ತಾರೆ. ಬಂಡದ್ದವರು ಇಡೀ ರಾಜನ ಅರಮನೆಯನ್ನು ಒಡೆದಾಕ್ತಾರೆ, ರಾಜನ ಆಸ್ತಿಯನ್ನು ಒಡೆದಾಕ್ತಾರೆ, ರಾಜನನ್ನು ಕೂಡ ಗಲ್ಲಿಗೇರಿಸ್ತಾರೆ. ಪ್ರಜಾಪ್ರಭುತ್ವ ಫಸ್ಟ್ ಟೈಮ್ ಅಲ್ಲಿಗೆ ಬರ್ತದೆ. ಆಗ ಅಲ್ಲಿ ಅದ್ರ ಹಿಂದೆ ಕೆಲಸ ಮಾಡಿದವ್ರು ಯಾರು ಅಂದರೆ ಒಬ್ಬ ತತ್ವಜ್ಞಾನಿ, 3 ಜನ ತತ್ವಜ್ಞಾನಿಗಳಿರ್ತಾರೆ, ರೂಸೋ, ವಾಲ್ಟೇರ್, ಮಾಂಟೆಸ್ಕೋ ಅಂಥೇಳಿ. ಅವರು ಮಾತುಗಳನ್ನ ಹುಟ್ಟಾಕ್ತಾರೆ, ಲಿಬರ್ಟಿ, ಈಕ್ವಾಲಿಟಿ ಆ್ಯಂಡ್ ಫ್ರೆಟರ್ನಿಟಿ. ಅದು ಆಮೇಲೆ ಅವರ ಸಂವಿಧಾನದಲ್ಲಿ ಸೇರ್ತದೆ. ಇವರೆಲ್ಲ ನಿರೀಕ್ಷೆ ಏನು ಅಂದರೆ, ನೀವು ಆ ಸಂವಿಧಾನದಿಂದ ತೊಗೊಂಡಿದ್ದೀರಾ ಅಂತ. ಆದರೆ ಅವ್ರು ಹೇಳ್ತಾರೆ, ಇಲ್ಲ, ಇದು ಈ ನೆಲದ ಗುಣ, ಇದು ಮೂಲ ಧರ್ಮದ ಗುಣ ಇದು ಅಂತ ಹೇಳಿ ಅಲ್ಲಿ ಹೇಳ್ತಾರೆ. ಭಾಳ ದೊಡ್ಡ ಮಟ್ಟದಲ್ಲಿ ಡಿಫೆಂಡ್ ಮಾಡ್ತಾರೆ.
ಹಾಗಾಗಿ ಫಸ್ಟ್ ಟೈಮ್ ಅದು ಅಧಿಕೃತವಾಗಿ ಸಂವಿಧಾನದ ಸಭೆಯಲ್ಲಿ ಚರ್ಚೆ ಆಗ್ತದೆ. ಮತ್ತು ಫೈನಲ್ ಆಗಿ ಎಲ್ಲರೂ ನೆಹರೂರವರು ಬಹಳ ದೊಡ್ಡ ವೈಚಾರಿಕ ವ್ಯಕ್ತಿಯವರು. ಸೊ ಇವರೆಲ್ಲ ಕಾಂಗ್ರೆಸ್ನವರು ಹಾಗೆ ಹಿಂಗೆ ಅಂಥೇಳಿ ಬಿ ಜೆ ಪಿ ಬೈದು ನೆಹರೂರವರನ್ನು ಅವಮಾನ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ. ಒಂದು ವೇಳೆ ನೆಹರೂರವರು ಇಲ್ಲದೇ ಇದ್ದಿದ್ದರೆ ಈ ಥರದೊಂದು ಸಂವಿಧಾನಕ್ಕೆ ಅವಕಾಶನೇ ಸಿಗ್ತಿರಲಿಲ್ಲ. ಆದರೆ ನೆಹರು ಕೂಡ ಈ ಪಾಳೆಗಾರಿಕೆ ಶಕ್ತಿಗಳು, ಪುರೋಹಿತ ಶಕ್ತಿಗಳ ಹಿಡಿತದಲ್ಲಿ ಸಿಕ್ಕಿ ಅವ್ರೇನು ಮಾಡ್ತಾರೆ ಅಂದರೆ ಬಾಬಾ ಸಾಹೇಬರ ಪರವಾಗಿ ಹೆಚ್ಚು ನಿಲ್ಲಕ್ಕಾಗಲ್ಲ. ರಾಜಕಾರಣಿ ಅವರು ವೃತ್ತಿ ರಾಜಕಾರಣಿ ಆಗಿರೋದ್ರಿಂದ ಯಾವಾಗ ತನ್ನ ಅಧಿಕಾರ ಹೋಗ್ತದೆ ಅನ್ನೋ ಸಂದರ್ಭ ಬಂದಾಗ ಅವರು ಬಾಬಾ ಸಾಹೇಬರನ್ನು ಬಿಡ್ತಾರೆ, ಉಳಿದವ್ರನ್ನ ಇಟ್ಕೊಂತಾರೆ. ಹಂಗಾಗಿಲ್ಲ, ಒಂದು ಲಿಮಿಟೇಷನ್ ಇರ್ತದೆ. ಯಾವುದೇ ರಾಜಕಾರಣಿಗೆ ಒಂದು ಲಿಮಿಟೇಷನ್ ಇರ್ತದೆ. ಇಲ್ಲಿ ಅರಸುಗೂ ಆ ಥರದ್ದೊಂದು ಲಿಮಿಟೇಷನ್ ಇತ್ತು. ಸೊ ಎಲ್ಲ ಸೋಷಿಯಲ್ ಜಸ್ಟಿಸ್ ಕೊಡ್ತಾನೆ ಅವರು ಈ ಎಂಥದ್ದು ಗುಂಡಾಗಳ ಜೊತೆಗೂ ಕೂಡ ರಾಜಿ ಮಾಡ್ಕೊಂಡಿದ್ರು. ಒಂದಷ್ಟು ಸರ್ಕಾರ ನಡೆಸೋದಕ್ಕೆ ಮತ್ತು ಬೇಕಾಗಿರೋ ಪಾರ್ಟಿ ಫಂಡ್ ನಡೆಸೋಕ್ಕೆ, ಅದೆಲ್ಲ ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಗುಂಡಾಗಳ ಜೊತೆ ರಾಜಿ ಮಾಡ್ಕೊಂಡಿರ್ತಾರೆ. ಅಂದರೆ ಉದ್ದೇಶ ಬಹಳ ದೊಡ್ಡದಿದ್ದಾಗ ನೀವು ಸಣ್ಣದನ್ನು ರಾಜಿ ಮಾಡ್ಕೋಬೇಕಾಗ್ತದೆ. ಬಾಬಾ ಸಾಹೇಬರು ಅಷ್ಟೇ ಕಾಂಗ್ರೆಸ್ಸನ್ನು ವಿರೋಧಿಸ್ತಾನೆ ಕಾಂಗ್ರೆಸ್ ಪಾರ್ಟಿಯ ಜೊತೆಗೆ ಸೇರಿ, ಅಂದರೆ ಪಾರ್ಟಿ ಒಳಗಲ್ಲ, ಪಾರ್ಟಿಯ ಜೊತೆಗೆ ಸೇರಿ ಅವರು ಸಂವಿಧಾನದಲ್ಲಿ ಇದು ಸರ್ಕಾರದಲ್ಲಿ ಮಂತ್ರಿ ಆಗ್ತಾರೆ. ಪಾರ್ಟಿ ಜೊತೆಗೆ ಅಲಯನ್ಸ್ ಅದು ಆ್ಯಕ್ಚುಲಿ. ಸೊ ಹಂಗಾಗಿ ಉದ್ದೇಶ ಬಹಳ ದೊಡ್ಡದಿದ್ದಾಗ ಈ ಥರದ ಸಣ್ಣ ಪುಟ್ಟ ತಪ್ಪುಗಳು ನಡೀತಾ ಇರ್ತವೆ. ಅದನ್ನೇ ನಾವು ಗಮನ ಕೊಡಬೇಕಾಗಿಲ್ಲ. ಇರಲಿ, ನಾನಾಗಲೇ ನಿಮಗೆ ಹೇಳಿದೆ, ಬಾಬಾ ಸಾಹೇಬರು ಹೆಚ್ಚು ಕಡಿಮೆ ಒಂದು 50 ವರ್ಷ ಬುದ್ಧನ ಕಡೆಗೆ ನೋಡೋದಕ್ಕೆ ಬೇಕಾದ ತಯಾರಿಯನ್ನು ಮಾಡ್ಕೊಳ್ತಾರೆ. 45ರಿಂದ ಕಬೀರನ ದೋಹಗಳಿಂದ ಅವ್ರು ಶುರು ಮಾಡ್ತಾರೆ. ಕಬೀರನ ದೋಹಗಳನ್ನ ಹಾಡ್ತಾ ಅಲ್ಲಿಂದ ಶುರು ಮಾಡಿ ನಿರಂತರವಾದ ಶೋಧವನ್ನು ಮಾಡ್ತಾರೆ. ಶೋಧ ಮಾಡ್ತಾ ಒಂದು 50 ವರ್ಷ ಕಳೀತಾರೆ. ಕೊನೆಯ ಗಳಿಗೆಯಲ್ಲಿ ಅವರು ಖಚಿತತೆಯನ್ನು ಪಡ್ಕೊಳ್ತಾ ಹೋಗ್ತಾರೆ. ಬದುಕಿನ ಕೊನೆಯ ಘಟ್ಟದಲ್ಲಿ ಅವರು ಧರ್ಮವನ್ನು ಸ್ವೀಕರಿಸ್ತಾರೆ, ಧಮ್ಮ ಸ್ವೀಕರಿಸ್ತಾರೆ. ಸೊ ಇದು ನನಗೆ ಯಾವಾಗಲೂ ಇದು ಮಾಡೆಲ್ ಅಂತ ಅನ್ನಿಸ್ತದೆ. ನಾನು ಯಾಕೆ ನಾನು ನಿಮ್ಮ ಆಚರಣೆಯ ಬುದ್ಧಿಸ್ಟ್ ಆಗೋಕ್ಕೆ ನಾನು ಬಯಸಲ್ಲ ಅಂತಂದರೆ, ನನಗೆ ಬಾಬಾ ಸಾಹೇಬರೇ ಅಂತಿಮ. ಬಾಬಾ ಸಾಹೇಬರ ಮೆಥಡ್ ಇದೆಯಲ್ಲ, ಅದು ನಮ್ಮನ್ನು ಎಲ್ಲಿಗೆ ಬೇಕಾದರೂ ಕೊಂಡೊಯ್ಬೋದು. ಸೊ ಹಾಗಾಗಿ ನಾವು ಸರಿಯಾಗಿ ಯೋಚನೆ ಮಾಡದೇ ಇದ್ದರೆ ನಾವೊಂದು ಪುರೋಹಿತಶಾಹಿಯ ಹಿಡಿತಕ್ಕೆ ಸಿಕ್ಬಿಡ್ಬೋದು ಅನ್ನೋದೊಂದು ಎಚ್ಚರದಲ್ಲಿ ನಾವು ಇರಬೇಕು. ಸೊ ಬಾಬಾ ಸಾಹೇಬರು ಬೌದ್ಧ ಧಮ್ಮ ದೀಕ್ಷೆಯನ್ನು ತಗೊಳ್ತಾರೆ. ಆದರೆ ಈ ದೇಶದಲ್ಲಿ ಅಷ್ಟೊತ್ತಿಗಾಗಲೇ ಈ ದೇಶದ ಬೌದ್ಧ ಧಮ್ಮ 2 ಕವಲಾಗಿ ಹೊಡೆದಿರ್ತದೆ. ಒಂದು ಹೀನಾಯನ ಮತ್ತು ಇನ್ನೊಂದು ಮಹಾಯಾನ ಅಂಥೇಳಿ. ಆ ಹೀನಾಯಾನ ಮತ್ತು ಮಹಾಯಾನ ಹೇಗಿರ್ತವೆ ಅಂತ ಹೇಳಿದರೆ, ಬಾಬಾ ಸಾಹೇಬರು ಬರೋ ಅಷ್ಟೊತ್ತಿಗೆ, ಬಾಬಾ ಸಾಹೇಬರು ಧಮ್ಮ ದೀಕ್ಷೆ ತಗೊಳ್ಳೋ ಅಷ್ಟೊತ್ತಿಗೆ ಬ್ರಾಹ್ಮಣರ ಪುರೋಹಿತಶಾಹಿಗಳ ಕೈಯಲ್ಲಿ ಸಿಕ್ಕಾಕೊಂಡ್ಬಿಡ್ತಾರೆ. ಇದನ್ನು ನಾವು ಭಾಳ ಎಚ್ಚರದಲ್ಲಿ ನೋಡಬೇಕಾಗ್ತದೆ. ಪುರೋಹಿತಶಾಹಿಗಳ ಕೈಯಲ್ಲಿ ಸಿಕ್ಕಾಕೊಂಡಿದೆ. ಈಗಲೂ ಕೂಡ ಸಾಹೇಬರು ಬುದ್ಧಗಯಕ್ಕೆ ಹೋದಾಗ ಅದರ ಪಕ್ಕದಲ್ಲೇ ದೇವಸ್ಥಾನಗಳನ್ನ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಇಲ್ಲಿ ಅಜಂತಾದಲ್ಲಿ ಬುದ್ಧ ಗುಹೆಗಳು 40 ಗುಹೆಗಳು ಇದ್ದಾವೆ. ಎಲ್ಲೋರಾದಲ್ಲಿ ನಾನು ಎಲ್ಲೋರ ಮತ್ತು ಅಜಂತ ನೋಡಿದ್ದೀನಿ ನಾನು. ಸೊ ಎಲ್ಲೋರದಲ್ಲಿ ಎಲ್ಲ ಗುಹೆಗಳನ್ನ ಇದ್ದಾವೆ ಮತ್ತು ಅಲ್ಲಿ ಬುದ್ಧನ ಬದುಕಿನ ಅನೇಕ ಘಟ್ಟಗಳನ್ನ ಚಿತ್ರಿಸುವಂಥ ಮೂರ್ತಿಗಳು ಇದ್ದಾವೆ. ಸೊ ಆ ಮೂರ್ತಿಗಳ ಈ ರಾಷ್ಟ್ರಕೂಟರ ಕಾಲದಲ್ಲಿ ಏನು ನಡೆದಿದೆ ಒಂದು ಪಿತೂರಿ ಅಂತ ಹೇಳಿದರೆ, ಆ ಕಲ್ಲು ಭಾಳ ಸಾಫ್ಟ್ ಕಲ್ಲು. ಅಂದರೆ ಕಬ್ಬಿಣದ ಉಳಿಯಲ್ಲಿ ಕೆತ್ತಿದ್ರೆ ಹಿಂಗೆ ಅದು ಆಕಾರ ಪಡ್ಕೊಳ್ತದೆ, ಅಂಥ ಸಾಫ್ಟ್ ಕಲ್ಲು. ಸೊ ಹಾಗಾಗಿ ಅವ್ರೇನು ಮಾಡ್ತಾರೆ ಅಂದರೆ ಕೈಲಾಸನಾಥ ಟೆಂಪಲ್ನ ಕೊರೀತಾರೆ. ಕೈಲಾಸನಾಥ ಟೆಂಪಲ್ನ ಕೊರೆದು ಹಾಗೆ ಆ ಬುದ್ಧನ ಗುಹೆಗಳ ಪಕ್ಕಕ್ಕೇನೆ ಅವ್ರು ಅದನ್ನ ಮಾಡ್ತಾರೆ. ಅಂದರೆ ಪುರೋಹಿತಶಾಹಿ ಬೌದ್ಧ ಧರ್ಮವನ್ನು ಕೂಡ ತನ್ನ ಹಿಡಿತಕ್ಕೆ ತಗೊಳ್ಳೋಕ್ಕೆ ನಿರಂತರವಾಗಿ ಪ್ರಯತ್ನ ಮಾಡ್ತಾನೆ ಬಂದಿದೆ. ಈಗಲೂ ಬುದ್ಧನ ಧರ್ಮ ನಮ್ಮದು ಅಂತೇಳಿ ಹೇಳ್ತಾ ಇರೋದರಲ್ಲ, ಮಹಾಯಾನ ಮತ್ತು ಹೀನಾಯನ ಪಂಥ ಇವೆರಡೂ ಕೂಡ ಬ್ರಾಹ್ಮಣರ ಕಪಿಮುಷ್ಟಿಯಲ್ಲಿದ್ದಾವೆ.
ಬ್ರಾಹ್ಮಣರ ಒಂದು ದೊಡ್ಡ ತೊಂದರೆ ಏನು ಅಂತಂದರೆ ಅವರು ಆಚರಣೆಗೆ ಹೆಚ್ಚು ಮಹತ್ವ ಕೊಡ್ತಾರೆ. ಆಚರಣೆ ಅಂತಂದರೆ ಕೈ ಮುಗಿಯೋದು, ದಕ್ಷಿಣೆ ಹಾಕೋದು, ಹೂ ಮುಡಿಸೋದು, ಈ ಥರದ ಆಚರಣೆಗಳನ್ನ ಮಾಡ್ತಾರೆ ಅವರು. ಅವರು ಮೂಲತಃ ಯಾವ ಧರ್ಮವನ್ನು ನಂಬಿದವರು, ಮೂಲತಃ ಅವರು ಧರ್ಮ ವಿರೋಧಿಗಳೇ ಅವರು. ಆದರೆ ಅವ್ರೇನು ಮಾಡ್ತಾರೆ ಅಂದರೆ ಉಳಿದವರನ್ನ ತಮ್ಮ ಕಬ್ಜಾದಲ್ಲಿ ಇಟ್ಕೋಬೇಕು ಅಂತ ಹೇಳಿದರೆ ನಾವು ಅವರನ್ನು ಮಾನಸಿಕವಾಗಿ ಗುಲಾಮಗಿರಿಗೆ ಒಳಪಡಿಸ್ಬೇಕು, ಅವರ ಮನಸ್ಸುಗಳನ್ನ ಹಿಡಿತಕ್ಕೆ ತಗೋಬೇಕು ನಾವು ಅನ್ನೋದಾದರೆ ಆಗ ಅವರನ್ನು ಮಾತಿಲ್ಲದಂತೆ ಮಾಡಬೇಕು, ಪ್ರಶ್ನೆಗಳನ್ನ ಮಾಡದಂತೆ ಅವ್ರನ್ನ ಒಪ್ಪಿಸಬೇಕು ಅನ್ನೋ ಒಂದು ತಂತ್ರ ಅವರು. ಹಾಗಾಗಿ ಏನು ಮಾಡ್ತಾರೆ ಅಂದರೆ ನೀವೇನಾರ ಹೋಗಿ ಕೇಳಿದರೆ ಯಾಕೆ ಇದು ಹಿಂಗೆ ಅಂತ ಕೇಳಿದರೆ ಇದು ಆ ದೇವರಿಂದ ಬಂದಿರೋದು, ದೇವ್ರು ಮಾಡಿದರೆ ಅದಕ್ಕೆ ಪ್ರಶ್ನೆಗಳು ಇಲ್ಲ, ಪ್ರಶ್ನೆಗೆ ಉತ್ತರ ಇಲ್ಲ ಅಂತ ಹೇಳಿ ಹೇಳ್ತಾರೆ. ಹಾಗಾಗಿ ಈಗ ನಾವು ನಮ್ಮ ಮಂಜು ಹೇಳ್ದ ಅದು ನಂಗೆ ಗೊತ್ತಿಲ್ಲ, ಅದರ ಅರ್ಥ ನಂಗೆ ಗೊತ್ತಿರಲಿಲ್ಲ. ಈಗ ಹೇಳಿದ ಮೇಲೆ ಅವರು ಮೇಡಮ್ ಹೇಳಿದರು ಮತ್ತು ಸರ್ ಹೇಳಿದರು, ಹಾಗಾಗಿ ನಾನು ಕೇಳಿಸ್ಕೊಂಡೆ. ಸೊ ಇದು ಏನು ಅಂತ ಹೇಳಿದರೆ ಬಾಬಾ ಸಾಹೇಬರು ಧಮ್ಮ ದೀಕ್ಷೆ ತಗೊಂಡ್ರಲ್ಲ, ಅವತ್ತು ಹೀನಾಯನೂ ಸೇರಲ್ಲ ಮತ್ತು ಮಹಾಯಾನ ಪಂಥವನ್ನು ಸೇರಲ್ಲ. ಅವರು ನವಯಾನವನ್ನು ಹುಟ್ಟಾಕ್ತಾರೆ. ನಂದು ಹೊಸ ಮೆಥಡ್ ಅಂತ ಹೇಳ್ತಾರೆ. ಬುದ್ಧ ತತ್ವದ ಅತ್ಯಂತ ವೈಜ್ಞಾನಿಕವಾದ ವೈಚಾರಿಕವಾದ ಒಂದು ಮಾರ್ಗ ಅದು, ಅದನ್ನು ಹುಟ್ಟಾಕ್ತಾರೆ. ವೈಚಾರಿಕ ಮಾರ್ಗದಲ್ಲಿ ಕೇವಲ ಧ್ಯಾನ ಮಾತ್ರ ಇದೆ ಹೊರತು ಬುದ್ಧನ ಆರಾಧನೆ ಇಲ್ಲ. ಸೊ ಇದನ್ನು ನಾವು ಭಾಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ನಾನು ಈ ಥರದೊಂದು ಆರಾಧನೆಯ ಬುದ್ಧಿಸ್ಟ್ ಆಗಕ್ಕೆ ನಾನು ಬಯಸಲ್ಲ ಅನ್ನೋದು ಆ ಕಾರಣಕ್ಕೆ. ಯಾಕೆ ಅಂದರೆ ನಾನು ಬಾಬಾ ಸಾಹೇಬರಲ್ಲಿ ನಂಬುವವನು ನಾನು. ಸೊ ಆರಾಧನೆಯನ್ನು ಸಂಪೂರ್ಣವಾಗಿ ನಿರಾಕರಿಸ್ತಾರೆ, ನವಯಾನವನ್ನು ಉಂಟಾಗ್ತಾರೆ ಅವರು. ನವಯಾನ ಏನು ಎಲ್ಲಿಂದ ತರ್ತಾರೆ ಅವರು ಹೊಸದಾಗಿ? ಅಂದರೆ ಬುದ್ಧನ ತತ್ವವನ್ನು ಬಿಟ್ಟುಬಿಟ್ರ ಅಂತ ನಿಮಗೆ ಒಂದು ಪ್ರಶ್ನೆ ಕಾಡ್ಬೋದು. ಬುದ್ಧನೊಳಗಡೆ ಸಾಮಾನ್ಯ ಜನರನ್ನು ಈ ತನ್ನ ಮಾರ್ಗದೊಳಗಡೆ ಕರ್ಕೊಂಡು ಹೋಗೋಕ್ಕೆ ಅವರು ಕೆಲವು ಸೂತ್ರಗಳನ್ನ ಹೇಳಿದ್ದಾರೆ. ಪಂಚಸೂತ್ರಗಳು ಇದ್ದಾವೆ, ಆಮೇಲೆ 22 ಇದ್ದಾವೆ. ಸೊ ಕುಡಿಬೇಡ, ಕಳ್ತನ ಮಾಡಬೇಡ, ಈ ಥರದ ಸರಳವಾದ ನಿಯಮಗಳನ್ನ ಹೇಳ್ತಾ ಹೋಗ್ತಾರೆ. ಇದು ಯಾರಿಗೆ ಅಂತ ಹೇಳಿದರೆ ಯಾರು ಅನಕ್ಷರಸ್ಥರೋ ಅವರಿಗೆ, ಯಾರಿಗೆ ತಿಳುವಳಿಕೆ ಕಡಿಮೆ ಇತ್ತು ಅವರಿಗೆ ಇದನ್ನು ಮಾಡ್ತಾರೆ. ನೀನು ಕುಡಿಬೇಡ, ಕಳ್ತನ ಮಾಡಬೇಡ, ಸುಳ್ಳು ಹೇಳಬೇಡ, ಇದನ್ನು ಹೇಳ್ತಾರೆ. ಬುದ್ಧನೇ ಇದನ್ನು ಅಳವಡಿಸ್ತಾನೆ. 8 ಫೋಲ್ಡ್ ನೋಬಲ್ ಪಾತ್ಸ್ ಅಂತೇಳಿ, ಏನೋ ಕನ್ನಡದಲ್ಲಿ ಏನು ಹೇಳ್ತಾರಲ್ಲ, ಅಷ್ಟಾಂಗ ಮಾರ್ಗ ಅಂತ. ಅಷ್ಟಾಂಗ ಮಾರ್ಗ ಅನ್ನೋದು ಕನ್ನಡ ಅಲ್ಲ, ಅದು ಮತ್ತೆ ಸಂಸ್ಕೃತ. ಅದು ಆ್ಯಕ್ಚುಲಿ ಬುದ್ಧ ಮಾತನಾಡಿದ್ದು ಪೈಶಾಚಿಕ ಭಾಷೆ. ಇಂಡಿಯಾದಲ್ಲಿ 2 ಥರದ ಭಾಷೆ ಇದ್ದಾವೆ. ಸೊ ಇಂಡಿಯಾದಲ್ಲಿ 2 ಭಾಷೆ, ಒಂದು ದೇವ ಭಾಷೆ. ಯಾರ ಭಾಷೆ ಅದು? ಸಂಸ್ಕೃತ, ಬ್ರಾಹ್ಮಣರ ಭಾಷೆ ದೇವ ಭಾಷೆ. ಈ ಸಾಮಾನ್ಯ ಜನ ಎಲ್ಲ ಆಡ್ತಾ ಇದ್ದ ಭಾಷೆ ಪೈಶಾಚಿಕ ಭಾಷೆ. ಆ ಪೈಶಾಚಿಕ ಭಾಷೆಗಳು ಯಾವ್ಯಾವು ಅಂತಂದರೆ ಪಾಳಿ ಮತ್ತು ಪ್ರಾಕೃತ, ಅವ್ರಂಗಂತ ಕರೀತಾರೆ. ಪಾಳಿ ಮತ್ತು ಪ್ರಾಕೃತಗಳನ್ನ ಹಾಗಂತ ಕರೀತಾರೆ ಪೈಶಾಚಿಕ ಭಾಷೆಗಳು. ಅಂದರೆ ಅವಕ್ಕೆ ತಿಳುವಳಿಕೆ ಇಲ್ಲ, ಇವುಗಳಲ್ಲಿ ನಾಲೆಡ್ಜ್ ಇಲ್ಲ. ಇವೆಲ್ಲ ಈ ಶ್ರಮಿಕರು, ಕೂಲಿಕಾರರು ಮಾತಾಡೋದು ಭಾಷೆ ಇದು ಅಂತ ಹೇಳಿ ಕರೀತಾರೆ. ಸೊ ಬುದ್ಧ ತನ್ನ ಸಂವಾದ ಮಾಡೋದಿದೆಯಲ್ಲ, ಯಾರ ಜೊತೆ ಸಂವಾದ ಮಾಡ್ತಾನೆ ಅಂತ ಹೇಳಿದರೆ ಸಾಮಾನ್ಯರ ಜೊತೆಗೆ ಸಂವಾದ ಮಾಡ್ತಾನೆ. ಬುದ್ಧನನ್ನು ಪರೀಕ್ಷೆ ಮಾಡೋಕ್ಕಾಗಿ ಬ್ರಾಹ್ಮಣ ಟೀಮ್ಗಳು ಅನೇಕ ಪ್ರಯತ್ನಗಳನ್ನ ಮಾಡ್ತವೆ, ಕೊನೆಗೆ ಸೋಲ್ತವೆ. ಇವತ್ತು ಅದೇ ಬೌದ್ಧ ಧರ್ಮದ ಮೇಲೆ ಅವರ ಹಿಡಿತ ಇದೆ. ಅವರು ಸ್ಥಾಪನೆ ಮಾಡ್ಕೊಂಡಿದ್ದಾರೆ, ಮುಷ್ಟಿಗೆ ತಗೊಂಡಿದ್ದಾರೆ. ಎಷ್ಟರ ಮಟ್ಟಿಗೆ ಬ್ರಾಹ್ಮಣರು ಚಾಲಾಕಿಗಳು ಅಂತಂದರೆ, ವೈದಿಕರು ಚಾಲಾಕಿಗಳು ಅಂದರೆ, ಇವತ್ತು ನಕ್ಸಲೈಟ್ ಚಳುವಳಿ ಇದೆಯಲ್ಲ, ನಕ್ಸಲೈಟ್ ಚಳುವಳಿಯ ಮಹಾನಾಯಕರು ಕೂಡ ಬ್ರಾಹ್ಮಣರೇ. ಸೊ ಬುದ್ಧನ ತತ್ವಗಳನ್ನ ಅದ್ರ ಮೇಲೆ ಹಿಡಿತ ಸಾಧಿಸಿರೋರು ಬ್ರಾಹ್ಮಣರೇ, ವೈದಿಕ ಧರ್ಮದ ಮೇಲೆ ಹಿಡಿತ ಸಾಧಿಸಿರೋರು ಬ್ರಾಹ್ಮಣರೇ, ಕಮ್ಯುನಿಸ್ಟ್ ರಾಜಕೀಯ ಸಿದ್ಧಾಂತವನ್ನು ಹೇಳ್ತಾ ಇರೋರು ಕೂಡ ಬ್ರಾಹ್ಮಣರು. ನೆನ್ಪಿಟ್ಕೊಳ್ಳಿ, ಇದು ಆಕ್ಟೋಪಸ್. ಇದು ಒಂದು ಆಕ್ಟೋಪಸ್. ನೀವು ಒಂದು
ನೋಡಿರ್ಬೋದು ನೀವು. ಅದು ಒಂದು ಇದರಲ್ಲಿ ಕೈಯಲ್ಲಿ ಅದರ ಒಂದು ಇದರಲ್ಲಿ ಒಂದನ್ನು ಹಿಡಿದ್ರೆ ನೀವು ಅದನ್ನು ಬಿಡಿಸ್ಕೊಳ್ಳೋ ಅಷ್ಟರಲ್ಲಿ ಇನ್ನೊಂದು ಹಿಡಿದಿರ್ತದೆ. ಅದು ಅತ್ಯಂತ ದೊಡ್ಡ ಒಂದು ಆಕ್ಟೋಪಸ್. ಬ್ರಾಹ್ಮಣ್ಯ ಅಥವಾ ವೈದಿಕ ಅನ್ನೋದು ಒಂದು ದೊಡ್ಡ ಆಕ್ಟೋಪಸ್ ಅದು. ಹಾಗಾಗಿ ಸೊ ಅವಾಗ ನಾನು ಆಗಲೇ ಹೇಳ್ತಾ ಇದ್ದೆ, ಸಾಮಾನ್ಯ ಜನಕ್ಕೆ ನೀವು ಹಿಂಗೆ ಮಾಡಿ ಅಂತ ಹೇಳ್ತಾ ಇದ್ದೆ. ಬುದ್ಧ ಹೇಳ್ತಾನೆ ಈ ಥರ ಮಾಡಿ, ಹಿಂಗೆ ಮಾಡಬೇಡಿ ಅಂತ ಹೇಳಿ. ಆದರೆ ಅದೇ ಬುದ್ಧ ಇದು ಪ್ರಾಮುಖ್ಯತೆ ಕೊಡೋದು ಯಾವುದಕ್ಕೆ ಅಂತ ಹೇಳಿದರೆ, ಆತ 3 ಮಾತುಗಳನ್ನ ಹೇಳ್ತಾನೆ: ಪ್ರಜ್ಞಾ, ಕರುಣ ಮತ್ತು ಮೈತ್ರಿ ಅಂತ. ನಾನು ಯಾಕೆ ಆಗಲೇ ಕರುಣೆಯಲ್ಲಿ ಅಂತ ಹೇಳಿದರೆ ಈ ಕಾರಣ. ಪ್ರಜ್ಞಾ, ಕರುಣ ಮತ್ತು ಮೈತ್ರಿ ಅಂತ ಹೇಳಿ 3 ಮಾತುಗಳನ್ನ ಹೇಳ್ತಾನೆ. ಆ ಪ್ರಜ್ಞಾ ಅನ್ನೋದೇ ಬಹಳ ಮುಖ್ಯವಾದ ಮಾತು. ಏನು ಪ್ರಜ್ಞಾ ಅಂದರೆ ನಾಲೆಡ್ಜ್ ಅಂತ, ತಿಳುವಳಿಕೆ ಇರಬೇಕು. ತಿಳುವಳಿಕೆ ಅಂದರೆ ಸ್ವತಂತ್ರವಾಗಿ ಆಲೋಚಿಸೋದು ಮಾತ್ರ ತಿಳುವಳಿಕೆ. ಯಾರೋ ಹೇಳಿಕೊಟ್ರು ಅಂತ ಹೇಳಿ ಅದನ್ನು ನಂಬುವುದು ತಿಳುವಳಿಕೆ ಅಲ್ಲ. ಬುದ್ಧನೇ ಈ ಮಾತನ್ನು ಹೇಳ್ತಾನೆ, ನಾನು ಹೇಳಿದ್ದೀನಿ ಅಂತ ಹೇಳಿ ನೀವು ನಂಬೇಡಿ. ಯಾರೋ ಹೇಳಿದರು, ಮಹಾತ್ಮರು ಹೇಳಿದರು ಅಂತ ಹೇಳಿ ನಂಬೋದಷ್ಟೇ ಅಲ್ಲ, ನಾನು ಹೇಳಿದ್ದೀನಿ ಅಂತಲೂ ಕೂಡ ನಂಬೇಡಿ. ನೀವು ಎಲ್ಲವನ್ನು ಪರೀಕ್ಷೆಗೆ ಒಳಪಡಿಸಿ ನೀವು ನಂಬಬೇಕು ಅಂತ ಹೇಳ್ತಾನೆ. ಅದನ್ನು ಪ್ರಜ್ಞಾ ಅಂತ ಹೇಳ್ತಾನೆ, ನಾಲೆಡ್ಜ್ ಅಂತ. ಯೋಚನೆ ಮಾಡೋದ್ರ ಮುಖಾಂತರ ನೀವು ಅಲ್ಲಿಗೆ ಹೋಗಬೇಕು. ಹಾಗಾದರೆ ಬರೀ ಯೋಚನೆ ಮಾಡೋದಷ್ಟೇನಾ ಅಂತ ಹೇಳಿದರೆ, ಇನ್ನೊಬ್ಬರ ಬಗೆಗೆ ಕರುಣೆ ಮತ್ತು ಬಂಧುತ್ವ ಎಲ್ಲವನ್ನು ಮಾನವೀಯತೆಯನ್ನು ಒಳಗೊಂಡಿರಬೇಕು ಅಂತ ಹೇಳ್ತಾರೆ. ಸೊ ಈ 3 ಮಾರ್ಗಗಳನ್ನ ಇಟ್ಕೊಂಡು ಬಾಬಾ ಸಾಹೇಬರು ತಯಾರಿಯನ್ನು ಮಾಡ್ತಾರೆ. ಇಡೀ ಈ ದೇಶದ ಎಲ್ಲ ತಳ ಸಮುದಾಯಗಳ ಬಗೆಗೆ ಅವರು ಯಾವ ನೆಲೆಯಲ್ಲಿ ಯೋಚನೆ ಮಾಡ್ತಾರೆ ಅಂದರೆ, ಕರುಣ ಮತ್ತು ಮೈತ್ರಿಯ ನೆಲೆಯಲ್ಲಿ ಈ ದೇಶದ ಎಲ್ಲ ಜಾತಿಯ ಜನರನ್ನು ಬಿಡುಗಡೆ ಮಾಡಬೇಕು ಅಂತ ಹೇಳಿ ಹೊರಡ್ತಾರೆ. ಸಂವಿಧಾನ ಬರೆಯುವಾಗ ಅವ್ರ ಉದ್ದೇಶ ಏನು ಅಂದರೆ, ಕೇವಲ ತಳಜಾತಿಗಳಿಗೆ ಇಲ್ಲಿ ಏನೋ ಒಂದಷ್ಟು ಅನುಕೂಲ ಮಾಡಿಕೊಡೋದು ಅಷ್ಟೇ ಅಲ್ಲ, ಈ ದೇಶದ ಬ್ರಾಹ್ಮಣನನ್ನು ಬಿಡುಗಡೆ ಮಾಡಬೇಕು ಅನ್ನೋದು ಅವರ ಇಡೀ ಒಟ್ಟಾರೆ ಬರಹದ ಒಂದು ಆಶಯ. ಅವರ ಆಲೋಚನೆಯಲ್ಲಿ ಬ್ರಾಹ್ಮಣನ ಬಿಡುಗಡೆಯೂ ಇದೆ, ಶೂದ್ರರ ಬಿಡುಗಡೆ ಇದೆ. ಇವತ್ತು ಶೂದ್ರರು ಕರ್ನಾಟಕದ ಮಟ್ಟಿಗೆ ನಿಮಗೆ ಉದಾಹರಣೆ ಕೊಡ್ತೀನಿ, ರಾಜಕೀಯ ಶಕ್ತಿಯನ್ನು ಪಡ್ಕೊಂಡಿದ್ದರೆ ಅದು ಸಂವಿಧಾನದ ಕಾರಣಕ್ಕಾಗಿ. ಸಂವಿಧಾನದ ದೊಡ್ಡ ಫಲಾನುಭವಿಗಳಿದ್ದರೆ ಅದು ಶೂದ್ರರು. ಆದರೆ ಎಲ್ಲೂ ಕೂಡ ಇದನ್ನು ಯಾರು ಹೇಳದಂತೆ, ಕೇವಲ ಫಲಾನುಭವಿಗಳು ಯಾರು ಸಂವಿಧಾನದ ಫಲಾನುಭವಿಗಳು ಅಂದರೆ ಒಂದು 50-100 ರೂಪಾಯಿ ಸ್ಕಾಲರ್ಶಿಪ್ ತಗೊಳ್ಳುವಂಥ SC STಗಳು ಅಂತ ಹೇಳ್ತಾರೆ. ಇನ್ನು OBCಗಳು ಇದು ಯಾವುದರ ಅರಿವೇ ಇಲ್ಲದೆ ಪ್ರೋಹಿತ್ಯ ಹಿಡಿತದಲ್ಲಿದ್ದಾರೆ, ಶೂದ್ರರ ಹಿಡಿತದಲ್ಲಿದ್ದಾರೆ. ಸಂವಿಧಾನದ ಫಲಾನುಭವಿಗಳೇ ಈ ದೇಶದ ಶೂದ್ರ ಜನಾಂಗಗಳು. ಸಂವಿಧಾನ ಬರೋವರೆಗೆ ಈ ದೇಶ ಪುರೋಹಿತಶಾಹಿಗಳ ಕೈಯಲ್ಲಿತ್ತು. ಪುರೋಹಿತಶಾಹಿಗಳೇ ಮತ್ತು ಕ್ಷತ್ರಿಯರು ಅಂತಿಮವಾಗಿದ್ದರು. ಆದರೆ ಸಂವಿಧಾನ ಬಂದ ನಂತರ ಸಂವಿಧಾನದ ದೊಡ್ಡ ಫಲಾನುಭವಿಗಳು ಯಾರು ಆದರು ಅಂದರೆ ಕ್ಷತ್ರಿಯರು ಮತ್ತು ವೈದಿಕರು ಹಿನ್ನೆಲೆಗೆ ಸರಿದ್ರು. ಶೂದ್ರರನ್ನು ಹಿಂದೆ ನಿಂತುಕೊಂಡು ಅವರು ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಹಿಂದೆ ಕ್ಷತ್ರಿಯರ ಹಿಂದೆ ನಿಲ್ತಾ ಇದ್ರು, ಇವತ್ತು ಶೂದ್ರರ ಹಿಂದೆ ನಿಂತು ಇವತ್ತು ಇಡೀ ದೇಶನ ನಿರ್ವಹಿಸ್ತಾ ಇದ್ದಾರೆ ಮತ್ತು ತಮ್ಮ ಹಿಡಿತದಲ್ಲಿ ಇಟ್ಕೊಂಡಿದ್ದಾರೆ. ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಬಾಬಾ ಸಾಹೇಬರು 50 ವರ್ಷ ತಯಾರಿ ಮಾಡಿದಾರಲ್ಲ, ಹೇಗೆ ತಯಾರಿ ಮಾಡಿದ್ರು ಅನ್ನೋದೊಂದು ಭಾಳ ಮುಖ್ಯ. ಅದಕ್ಕೆ ಗಚ್ಚಾಮಿ ಅನ್ನೋ ವರ್ಡ್ ಇದೆಯಲ್ಲ, ಅದು ನಾನು ಹೋಗುತ್ತೇನೆ ಅನ್ನೋ ಪಾಳಿ ಭಾಷೆಯ ಅರ್ಥ. ಎಲ್ಲಿಗೆ ಹೋಗ್ತೀನಿ ಅಂದರೆ ಧಮ್ಮಕ್ಕೆ ನಾನು ಧಮ್ಮದಲ್ಲಿ ಆಶ್ರಯ ಪಡೆಯುತ್ತೇನೆ. ಶರಣಾಗುವುದು ಅಂತಂದರೆ, ಶರಣಮ್ಮ ಅಂದರೆ ಶರಣಾಗುವುದು. ಶರಣಾಗುವುದು ಅಂದರೆ ಹೋಗಿ ಗುಲಾಮ್ಗಿರಿಯನ್ನು ಒಪ್ಕೊಳ್ಳೋದಲ್ಲ, ಆಶ್ರಯ ಪಡಿತೀನಿ ಅಂತ. ಆಶ್ರಯ ಪಡೆಯೋದಿದೆಯಲ್ಲ, ನಾನು ಅದನ್ನು ಭಾಳ ದೊಡ್ಡ ಒಂದು ತತ್ವವಾಗಿ ಅದನ್ನು ಆಶ್ರಯ ಪಡಿತೀನಿ ಅಂತ ಹೇಳ್ತಾರಲ್ಲ. ಸೊ ಬುದ್ಧಂ ಶರಣಂ ಗಚ್ಚಾಮಿ ಅಂತ ಹೇಳುವಾಗ, ಸಂಗಂ ಶರಣಂ ಗಚ್ಚಾಮಿ ಅಂತ ಹೇಳುವಾಗ, ಧಮ್ಮಂ ಶರಣಂ ಗಚ್ಚಾಮಿ ಅಂತ ಹೇಳುವಾಗ ಅವರು ಬುದ್ಧ, ಧಮ್ಮ ಮತ್ತು ಸಂಘ ಅಂಥೇಳಿ 3 ಹೇಳ್ತಾರೆ. ಈ ಹಿಸ್ಟ್ರಿಯನ್ನು ಬರೆಯೋರು, ಈ ದೇಶದ ಚರಿತ್ರೆಯನ್ನು ಬರೆಯೋರು ಇದನ್ನು ಉಲ್ಟಾ ಮಾಡ್ತಾರೆ. ಬುದ್ಧನೇ ಮೊದಲು ಅಂತ ಹೇಳ್ತಾರೆ. ಬುದ್ಧನನ್ನು ನೀವು ಮೊದಲಿಗೆ ಹಿಡ್ಕೊಳ್ಳೋಕ್ಕೆ ಆಗಲ್ಲ. ಬುದ್ಧನನ್ನು ನಮ್ಮ ಕೈಗೆ ಯಾರ ಕೈಗೂ ಸಿಗಲ್ಲ.
ಬುದ್ಧ ನಮ್ಮ ಯಾರ ಒಂದು ತಿಳುವಳಿಕೆಗೂ ಅಷ್ಟು ಸಿಗದಷ್ಟು ಭಾಳ ಭಾಳ ನಿಗೂಢವಾದ ಒಂದು ಸ್ಥಿತಿ ಅದು, ಭಾಳ ಎತ್ತರದ ಸ್ಥಿತಿ. ಹಾಗಾದರೆ ನಾವು ಎಲ್ಲಿಗೆ ಹೋಗಬೇಕು ಅಂತ ಹೇಳಿದರೆ, ಸೊ ನಾವೆಲ್ಲಿಗೆ ಹೋಗಬೇಕು ಅಂದರೆ ಸಂಘವನ್ನು ಸೇರಬೇಕು. ಸಂಘ ಅಂದರೆ ಇಲ್ಲಿ ಕೂತಿದ್ದೀವಲ್ಲ, ಇದೇ ಸಂಘ. ಮೊದಲು ಸಂಘದ ಮುಖಾಂತರ ನೀವು ಸಂಘ ಸೇರಬೇಕು. ಸಂಘದ ಮುಖಾಂತರ ಧಮ್ಮವನ್ನು ಸೇರಬೇಕು. ಧಮ್ಮ ಅಂದರೆ ಮೆಥಡ್ ಅಂತ ಹೇಳಿ ನಾನು ಆಗಲೇ ಹೇಳಿದ್ನಲ್ಲ, ವಿಧಾನ. ಧಮ್ಮ ಅಂದರೆ ಧರ್ಮ ಅಲ್ಲ, ಧಮ್ಮ ಅಂತ ಹೇಳಿ ಹೇಳ್ತಾ ಇದ್ದೀವಲ್ಲ, ಇದು ಧರ್ಮ ಅಲ್ಲ, ಮೆಥಡ್ ಅಂತ, ರೂಲ್ ಅಂತ. ಸೊ ಈ ಧಮ್ಮವನ್ನು ಸಂಘದ ಮುಖಾಂತರ ನೀವು ಮೆಥಡನ್ನು ಫಾಲೋ ಮಾಡಿದರೆ ಮಾತ್ರ ಬುದ್ಧನಲ್ಲಿ ನೀವು ಹೋಗಿ ತಲುಪಬಹುದು. ಕುವೆಂಪು ಇದನ್ನೇ ಹೇಳೋದು. ಅನಿಕೇತನ ಮತ್ತು ಪೂರ್ಣ ದೃಷ್ಟಿ ಅಂತ ಹೇಳ್ತಾರೆ. ಕುವೆಂಪು ಕೂಡ ಬುದ್ಧನ ಬಗ್ಗೆ ಒಂದು ಪದ್ಯ ಬರೆದಿದ್ದಾರೆ. ಪೂರ್ಣ ದೃಷ್ಟಿ ಅಂತ ಹೇಳ್ತಾರೆ. ಪೂರ್ಣ ದೃಷ್ಟಿ ಅನ್ನೋದು ಯಾವತ್ತಿಗೂ ಸಾಧ್ಯ ಆಗಲ್ಲ, ಆದರೆ ಎಲ್ಲರ ಗಮನ ಪೂರ್ಣ ದೃಷ್ಟಿಯ ಕಡೆಗೆ ಹೋಗಿ ನಿಲ್ಲಬೇಕು. ಎಲ್ಲರೂ ಆ ಕಡೆ ನೋಡ್ತಾ ಇರಬೇಕು, ಆದರೆ ಅದು ಅಷ್ಟು ಸುಲಭಕ್ಕೆ ಸಿಗಲ್ಲ. ಬುದ್ಧ ಕೂಡ ಅಷ್ಟು ಸುಲಭಕ್ಕೆ ಸಿಗಲ್ಲ. ಆಚರಣೆಗಳಲ್ಲಿ ಬುದ್ಧ ಇಲ್ಲ. ಬಾಬಾ ಸಾಹೇಬರು ಆಚರಣೆಗಳನ್ನ ಎಲ್ಲೂ ಹೇಳೋದಿಲ್ಲ, ಅದ್ರ ಬಗ್ಗೆ ಎಲ್ಲೂ ರೆಫರೆನ್ಸ್ ಇಲ್ಲ. ಸೊ ಹಾಗಾಗಿ ಅದಕ್ಕೆ ನಾನು ಇನ್ನೊಂದು ಸಲ ಕುವೆಂಪು ರೆಫರೆನ್ಸ್ ಕೊಡ್ತೀನಿ. ಕನ್ನಡದಲ್ಲಿ ಮಹಾಕಾವ್ಯಗಳು, ಕನ್ನಡದ ಮಹಾಕಾವ್ಯಗಳು ಅಂತ ಯಾವಾರ ಇದ್ದರೆ ಅದು ಕುವೆಂಪುರವರ ಮಲೆಗಳಲ್ಲಿ ಮತ್ತು ಮದುಮಗಳು ಮತ್ತು ಕಾನೂರು ಹೆಗ್ಗಡತಿ. ನೀವೆಲ್ಲರೂ ಕೆಲವರೆಲ್ಲ ಓದಿರೋರು ಇರ್ಬೋದು. ಒಂದು ವೇಳೆ ಯಾರಾದರೂ ಓದದೇ ಇದ್ದರೆ ದಯವಿಟ್ಟು ಓದಿ. ಈ ಬದುಕಿನ ಎಲ್ಲವನ್ನು ಇದರಲ್ಲಿ ಕುವೆಂಪು ಈ ಕಾದಂಬರಿಗಳಲ್ಲಿ ಹೇಳ್ತಾರೆ. ಕುವೆಂಪು ಮೂಲತಃ ಒಕ್ಕಲಿಗ ಜಾತಿಯಲ್ಲಿ ಹುಟ್ಟಿದವರು. ಆದರೆ ಒಕ್ಕಲಿಗ ಜಾತಿಯಲ್ಲಿ ಹುಟ್ಟಿ ಒಕ್ಕಲಿಗ ಜಾತಿಯನ್ನು ಅಷ್ಟೇ ಅಲ್ಲ, ಇಡೀ ಹಿಂದೂ ಧರ್ಮವನ್ನು ಬುದ್ಧನಷ್ಟೇ, ಅಂಬೇಡ್ಕರ್ ಅಷ್ಟೇ ಖಚಿತವಾಗಿ ಮತ್ತು ಕಠಿಣವಾಗಿ ವಿರೋಧಿಸಿದರು ಕುವೆಂಪು. ಸೊ ಪುರೋಹಿತಶಾಹಿ ಇಲ್ಲಿದೆಯಲ್ಲ, ಹಿಂದೂ ಧರ್ಮ ಇದು ಗೋಮಾತೆಯನ್ನು ಪೂಜೆ ಮಾಡ್ತದೆ ಅಂತ ಹೇಳ್ತಾರೆ. ಇದು ಯಾರಾದರೂ ಕಡಿದು ತಿನ್ನೋದಾದರೆ ತಿನ್ನಲಿ ಅಂತ ಹೇಳ್ತಾರೆ. ಕುವೆಂಪು ಅಷ್ಟರ ಮಟ್ಟಿಗೆ ನಿಷ್ಠೂರವಾಗಿ ಮಾತಾಡ್ತಾರೆ. ಕರ್ನಾಟಕದ ಕನ್ನಡದ ಒಬ್ಬ ಭಾಳ ದೊಡ್ಡ ಸಾಂಸ್ಕೃತಿಕ ಚಿಂತಕರಿದ್ದರೆ ಅಂದರೆ ಅದು ಕುವೆಂಪು. ಅವರು ಆ ಕಾದಂಬರಿಯಲ್ಲಿ ಏನು ಮಾಡ್ತಾರೆ ಅಂದರೆ, ಕಾದಂಬರಿ ಮಹಾಪ್ರಯಾಣ. ಅದೊಂದು ಕಾದಂಬರಿ ಇದೆಯಲ್ಲ, ಮಹಾಕಾವ್ಯ ಅಂತ ಯಾಕೆ ಕರಿತೀವಿ ಅಂದರೆ, ಓದುಗರು ಅದ್ರ ಜೊತೆಗೆ ಪ್ರಯಾಣ ಮಾಡ್ತಾರೆ. ಅನೇಕ ಘಟನೆಗಳು ಬರ್ತವೆ. ಮನುಷ್ಯನ ಸಣ್ಣತನ, ಆದರ್ಶ, ಸವಾಲುಗಳು, ಏನೆಲ್ಲ ಪಡಿಪಾಟಲುಗಳು ಈ ಲೋಕದ ಮೇಲೆ ಭೂಮಿ ಮನುಷ್ಯರಿಗಿದಾವೋ ಎಲ್ಲ ಪಡಿಪಾಟಲುಗಳು ಕಾದಂಬರಿ ಒಳಗಡೆ ಬರ್ತವೆ. ಅಲ್ಲಿ ಹೂವಯ್ಯ ಅನ್ನುವ ಪಾತ್ರ ಒಂದು ಬರ್ತದೆ. ಅವನು ಒಕ್ಕಲಿಗರು ಇರ್ತಾನೆ ಅವನು, ಆದರೆ ಅವನು ಓದಿದವನು. ಕೊನೆಗೆ ಕಾದಂಬರಿಯನ್ನು ಕುವೆಂಪು ತಗೊಂಡೋಗಿ ಎಲ್ಲಿಗೆ ನಿಲ್ಲಿಸ್ತಾರೆ ಅಂದರೆ, ಬುದ್ಧನ ಎದುರುಗಡೆ ಹೀಗೆ ಕೈಗಟ್ಟಿ ಶರಣಾಗುವುದು, ಅಂದರೆ ಆಶ್ರಯ ಪಡೆಯುವುದು, ಅಲ್ಲಿಗೆ ನಿಲ್ಲಿಸ್ತಾರೆ. ಸೊ ಕಾನೂರು ಹೆಗ್ಗಡತಿ ಕಾದಂಬರಿ ಇದೆಯಲ್ಲ, ಅದು ಬಹಳ ದೊಡ್ಡ ಒಂದು ತತ್ವವನ್ನು ಹೇಳ್ತದೆ. ಒಕ್ಕಲಿಗರಿಂದ ಎಲ್ಲೂ ಹೇಳಲ್ಲ. ಕನ್ನಡ ಸಾಹಿತ್ಯ ಕೂಡ ಇದನ್ನು ಚರ್ಚೆ ಮಾಡಲ್ಲ, ಭಾಳ ಮೌನ ವಹಿಸ್ತದೆ. ಎಲ್ಲೆಲ್ಲಿ ಅಪಾಯಗಳು ಇದಾವೋ, ಪುರೋಹಿತಶಾಹಿಗೆ ಅಪಾಯಗಳು ಎದುರಾಗ್ತಾವೋ ಅಲ್ಲೆಲ್ಲ ಮೌನ ವಹಿಸ್ತಾ ಇರ್ತಾರೆ. ಸೊ ಕುವೆಂಪು ತಗೊಂಡೋಗಿ ಲಾಸ್ಟಲ್ಲಿ ಆ ಇಡೀ ಮಹಾಕಾವ್ಯ ಮುಗಿಯೋದು ಬುದ್ಧನ ಎದುರುಗಡೆ ಹೂವಯ್ಯ ಮತ್ತು ಸೀತೆ ಅಂತ ಹೇಳಿ ಅವರು ಇಬ್ಬರು ನಾಯಕ ಮತ್ತು ನಾಯಕಿ ಅವರಿಬ್ಬರು ಬುದ್ಧನಲ್ಲಿ ಆಶ್ರಯ ಪಡಿತಾರೆ. ಅದು ನಮ್ಮ ಅಂತಿಮ ಸ್ಥಿತಿ ಅಂತ ಅವ್ರು ಹೇಳ್ತಾರೆ. ಹಾಗಂತ ಹೇಳಿ ಕುವೆಂಪು ಏನಾದರೂ ಹೋಗಿ ಪೂಜೆ ಮಾಡ್ತಾ ಇದ್ರ ಅಥವಾ ಬುದ್ಧನನ್ನು ಆಚರಣೆ ಮಾಡ್ತಾ ಇದ್ದ ಅಂತ ಹೇಳಿದ್ರೆ, ಕುವೆಂಪು ಯಾವತ್ತೂ ಬುದ್ಧನ ಇದನ್ನು ಆಚರಣೆ ಮಾಡಿದವರಲ್ಲ. ಅಂಬೇಡ್ಕರ್ ಥರನೇ ಕುವೆಂಪು ಕೂಡ ಆಚರಣೆಯಲ್ಲಿ ಹೆಚ್ಚು ನಂಬಿಕೆ ಇಲ್ಲದೆ, ಅದರ ಇದು ಓದಿನಲ್ಲಿ, ಮೆಥಡಲ್ಲಿ ಅವರು ಬುದ್ಧನನ್ನು ಕಾಣ್ತಾರಲ್ವ. ಸೊ ಇರಲಿ. ಸೊ ಹೀಗೆ ಇದೆಲ್ಲ ಆದಮೇಲೆ ನಾನು ಏನು ಹೇಳಕ್ಕೆ ಬಯಸ್ತೀನಿ ಅಂದರೆ, ಎಲ್ಲ ಧರ್ಮಗಳು ಏನು ಹೇಳ್ತವೆ ಅಂತ ಹೇಳಿದರೆ, ನಾನು ಹೇಳಿದ್ದೀನಪ್ಪ, ನಾನು ಹೇಳಿದ ಮೇಲೆ ಫೈನಲ್, ಇದು ನಾನು ಹೇಳಿದ್ದೀನಿ, ಹಾಗಾಗಿ ನೀವೆಲ್ಲರೂ ಇದೇ ಥರ ನಡ್ಕೊಡಿ ಅಂತ ಹೇಳ್ತಾರೆ. ಎಲ್ಲ ಧರ್ಮಗಳು ಹಿಂಗೆ ಹೇಳ್ತವೆ, ಎಲ್ಲ ಧರ್ಮಗಳ ನಾಯಕರು ಕೂಡ ಹಿಂಗೆ ಹೇಳ್ತಾರೆ. ಇಲ್ಲ ಅಂತಂದರೆ ಹಿಂದೂ ಧರ್ಮದ ಭಗವದ್ಗೀತೆ ಏನು ಹೇಳ್ತದೆ ಅಂದರೆ, ನೀವೇನೇನು ಯಾವಾಗ ಹಿಂಸೆ ಮಾಡ್ತೀರೋ ಅವಾಗೆಲ್ಲ ನಾನೇ ಹುಟ್ಟು ಬಂದು ಎಲ್ಲನೂ ನಾಶ ಮಾಡ್ತೀನಿ ಅಂತ ಹೇಳಿ ಅವನು ಕೃಷ್ಣ ಹೇಳ್ತಾನೆ. ಆದರೆ
ಬುದ್ಧ ಏನು ಹೇಳ್ತಾರೆ ಅಂದರೆ, ನಿನಗೆ ನೀನು ಏನಾದರೂ ನೋವು ಮಾಡ್ಕೊಳ್ಳೋಕ್ಕೆ ಬಯಸಲ್ಲ ಅಂದರೆ, ನಿನಗೆ ನೀನು ನೋವು ಮಾಡ್ಕೊಳ್ಳೋಕ್ಕೆ ಬಯಸಲ್ಲ ಅಂದರೆ ನೀನು ಇನ್ನೊಬ್ರಿಗೂ ನೋವು ಮಾಡಲ್ಲ. ವೆರಿ ಸಿಂಪಲ್, ಭಾಳ ಸರಳವಾದ ಈ ಮಾತಿದೆ. ನೀನು ಬೇರೆಯವ್ರನ್ನ, ನಿನ್ನನ್ನು ನೀನು ಪ್ರೀತಿಸ್ತೀಯ ಅಂದರೆ ಬೇರೆಯವ್ರನ್ನ ಪ್ರೀತಿಸ್ತೀಯ, ನಿನ್ನೊಳಗೆ ನಿನ್ನ ಬಗ್ಗೆ ಪ್ರೀತಿ ಇಲ್ಲ ಅಂದರೆ ಬೇರೆಯವ್ರನ್ನ ದ್ವೇಷಿಸ್ತೀಯ. ಭಾಳ ಸರಳವಾಗಿ ಹೇಳ್ತಾರೆ. ಅತ್ಯಂತ, ನಾನು ಅದಕ್ಕೆ ಏನು ಹೇಳ್ತಾ ಇದ್ದೀನಿ ಅಂದರೆ, ಬುದ್ಧನನ್ನು ನಾವು ಒಬ್ಬ ದೇವರಾಗಿ ಆಚರಣೆ ಮಾಡಿದರೆ, ಪೂಜೆ ಮಾಡಿದರೆ, ಬಹುಶಃ ಬುದ್ಧನಿಗೆ ಅದು ನನಗೆ ಅನ್ನಿಸ್ತದೆ ಅಪಚಾರವೇನು ಅಂತ ಅನ್ನಿಸ್ತದೆ. ಯಾಕೆ ಅಂತ ಹೇಳಿದರೆ, ಬುದ್ಧನಲ್ಲಿ ಹೋಗಿ ನೀವು ಎದುರುಗಡೆ ನಿಂತು ನಿಮ್ಮನ್ನು ನೀವು ಕಳ್ಕೊಳ್ಳೋದಿದೆಯಲ್ಲ, ಬುದ್ಧನಿಗೆ ಶರಣಾಗೋದು ಅಂತ ಅಂದರೆ ನನ್ನನ್ನು ನಾನು ನಿರಾಕರಿಸ್ಕೊಳ್ಳೋದು. ನಾನು ಅಜಂತ ಗುಹೆಗಳಲ್ಲಿ ನೋಡಿದೆ. ನಾನು ಅಲ್ಲಿ ಸಾಮಾನ್ಯ ಜನ ಅಲ್ಲಿ ಬಂದು ಬುದ್ಧನ ಎದುರುಗಡೆ ಗಂಟೆಗಟ್ಟಲೆ ಹಿಂಗೆ ಕೂತಿರೋದನ್ನ ನಾನು ನೋಡಿದ್ದೀನಿ. ಯಾವ ಪ್ರೇಯರು ಇಲ್ಲ, ಎಂಥದ್ದು. ಆದರೆ ಅವರೇನಾದರೂ ಬುದ್ಧಂ ಶರಣಂ ಗಚ್ಚಾಮಿ ಅಂತೇಳಿ ಆ ಗುಹೆ ಒಳಗಡೆ ಮಂತ್ರ ಪಠಣ ಮಾಡಿದರೆ ಇಡೀ ಗುಹೆ ಒಂದು ಪ್ರತಿಧ್ವನಿ ಅನುರಣಿಸ್ತದೆ, ಭಾಳ ಹೊತ್ತು ಕೇಳಿಸ್ತಾ ಇರ್ತದೆ. ಸೊ ಸುಮ್ಮನೆ ಇರೋದಿದೆಯಲ್ಲ, ಅದನ್ನೇ ಬುದ್ಧ ಹೇಳ್ತಾನೆ, ನೀನು ಸುಮ್ಮನೆ ಇರು ಅಂತ. ಸೊ ಆ ಥರದ್ದೊಂದು ಭಾಳ ರ್ಯಾಷನಲ್ ಆಗಿರುವಂಥ ವೈಚಾರಿಕವಾದ ಮೆಥಡ್ ಅದು. ಸೊ ಹಂಗಾಗಿನೇ ಬಾಬಾ ಸಾಹೇಬರು 55 ವರ್ಷ ಅವರು ಬರೀ ತಯಾರಿಗೆ ತಗೊಳ್ಳೋದು. ನಾವು ಯಾಕೆ ಬಾಬಾ ಸಾಹೇಬರ ದಾರಿಯಲ್ಲಿ ನಡಿಬೇಕು ಅಂದರೆ ಇದನ್ನೇ. ನೀನು ನಿಜವಾಗಿಯೂ ನನ್ನ ಪ್ರಕಾರ ಬುದ್ಧನ ಕಡೆಗೆ ಹೋಗಬೇಕು ಅಂದರೆ ನೀವೆಲ್ಲರೂ ಬಾಬಾ ಸಾಹೇಬರ ಬರಹಗಳನ್ನ ಓದಬೇಕು. ಅವರ ಬರಹಗಳನ್ನ ಮೊದಲು ಓದಿದರೆ ಮಾತ್ರ ನಮಗೆ ಬುದ್ಧನ ಕಡೆಗೆ ನೋಡುವುದಕ್ಕೆ ಅರ್ಹತೆ ಸಿಗ್ತದೆ. ಇದು ನನ್ನ ನಂಬಿಕೆ. ನಾನಿನ್ನೂ ಓದ್ತಾನೆ ಇದ್ದೀನಿ, ನನಗಿನ್ನೂ ಮುಗಿದಿಲ್ಲ, ನನಗೆ ಬುದ್ಧ ಇನ್ನೂ ಸಿಗೋದು ಕಷ್ಟ. ಸೊ ಅವರು ಹೇಳ್ತಾರೆ, ಬುದ್ಧ ಹೇಳ್ತಾನಲ್ಲ, ಇದು ಏನು ಸಂಘ ಮತ್ತು ಧಮ್ಮ, ಅದಾದಮೇಲೆ ಬುದ್ಧತ್ವ, ಅದು ಹಿಂಗೆ ಉಲ್ಟಾ ಹೋಗಬೇಕು. ಆದರೆ ಈ ಪುರೋಹಿತ ಏನು ಮಾಡ್ತು ಅಂತ ಹೇಳಿದರೆ, ತನ್ನ ಹಿಡಿತಕ್ಕೆ ಬೌದ್ಧ ಧರ್ಮ ತಗೊಂಡು ಅದು ಉಲ್ಟಾ ಮಾಡಿ ಸಂಘನ ಲಾಸ್ಟ್ ಮಾಡ್ತಾರೆ. ಯಾಕೆ ಅಂದರೆ ಸಂಘ ಅನ್ನೋದು ಪುರೋಹಿತ ಶಾಹಿಗೆ ಹೆದರಿಕೆ. ಸಂಘ ಅನ್ನೋದಿದೆಯಲ್ಲ, ಪುರೋಹಿತ ಶಾಹಿ ಹೆದರೋದು ಯಾವುದು ಅಂತಂದರೆ ಸಾಮಾನ್ಯ ಜನ ಗುಂಪು ಕೊಡೋದಿದೆಯಲ್ಲ, ಅದನ್ನು ಹೆದರ್ತಾರೆ. ಸೊ ಹಾಗಾಗಿ ನಾವೆಲ್ಲರೂ ಅರ್ಹತೆಯನ್ನು ಪಡ್ಕೊಳ್ಳೋದು ಯಾವಾಗ ಅಂತ ಹೇಳಿದರೆ, ಬಾಬಾ ಸಾಹೇಬರ ಮಾರ್ಗದಲ್ಲಿ ನಡೆದರೆ ಮಾತ್ರ ನಮಗೆ ಬುದ್ಧನ ದಾರಿ ಸಿಗ್ಬೋದು ಅಂತ ಅನ್ನಿಸ್ತದೆ. ಅದಕ್ಕೆ ನೀವೇನು ಮಾಡಬೇಕಾಗಿಲ್ಲ. ಬುದ್ಧನೇ ಹೇಳ್ತಾನೆ, ನೀನು ಕ್ವಶನ್ ಮಾಡಬೇಕು. ಕ್ವಶನ್ ಅನ್ನೋದಿದೆಯಲ್ಲ, ಪ್ರಶ್ನೆ ಅನ್ನೋದಿದೆಯಲ್ಲ, ಅದು ಬೌದ್ಧ ತಿಳುವಳಿಕೆಯ ಮೊದಲನೇ ಲಕ್ಷಣ. ಅದು ಬೌದ್ಧ ಫಿಲಾಸಫಿಯ ಮೊದಲನೇ ಲಕ್ಷಣ ಏನು ಅಂದರೆ ಪ್ರಶ್ನೆ ಮಾಡೋದು. ಪ್ರಶ್ನೆ ಮಾಡಿ ನೀನೇ ಉತ್ತರ ಕಂಡ್ಕೋ, ಅದಕ್ಕೆ ನೀನೇ ಬೆಳಕು ಅನ್ನೋದು. ಬುದ್ಧ ಹೇಳೋದು ಮಾಡೋದ್ರ ಮುಖಾಂತರ ನೀನು ನಿನ್ನನ್ನು ಕಂಡ್ಕೋ ಅಂತ ಹೇಳಿ. ಅದಕ್ಕೆ ಬಾಬಾ ಸಾಹೇಬರು ನಮ್ಮನ್ನೆಲ್ಲ ಅಲ್ಲಿಗೆ ಕರ್ಕೊಂಡೋಗಿ ಬಿಡ್ತಾರೆ. ಅವ್ರು ಏನು ಹೇಳ್ತಾರೆ, ನಾನು ವಾಪಸ್ ನನ್ನ ಮನೆಗೆ ಹೋಗ್ತಾ ಇದ್ದೀನಿ ಅಂಥೇಳಿ ಬೌದ್ಧ ಧರ್ಮಕ್ಕೆ ಹೋಗ್ತಾರೆ. ಹಂಗಾದ್ರೆ ನಮ್ಮ ಮನೆ ಹಂಗಾದ್ರೆ ವಾಪಸ್ ಹೋಗ್ತಾ ಇದ್ದೀವಿ ಅಂತಂದರೆ ಅದು ನಮ್ಮ ಮನೆನಾ ಅಂಥೇಳಿ ನಿಮಗೆಲ್ಲ ಅನ್ನಿಸ್ಬೋದು. ಬಾಬಾ ಸಾಹೇಬರ ಬರಹ ಮತ್ತು ಭಾಷಣಗಳ 6ನೇ ಸಂಪುಟದಲ್ಲಿ ಇದ್ರ ಬಗ್ಗೆ ನಮ್ಮ ಮನೆ ಹೆಂಗೆ ಅಂಥೇಳಿ ಭಾಳ ಸ್ಪಷ್ಟವಾಗಿ ಬರೆದಿದ್ದಾರೆ. ಏನು ಅಂತ ಹೇಳಿದರೆ, ನಾವು ಮೂಲತಃ ಬೌದ್ಧರು ಆಗಿದ್ವಿ ಅನ್ನೋದನ್ನು ಅವ್ರು ಭಾಳ ಸ್ಪಷ್ಟವಾಗಿ ಬರೀತಾರೆ. ಅಶೋಕನ ಕಾಲದಲ್ಲಿ ಇಡೀ ದೇಶ ಇವತ್ತು ಯಾವ ಭೂಮಿಯನ್ನು ಭಾರತ ಅಂತ ಹೇಳಿ ಕರೀತಾ ಇದ್ದೀವೋ, ಈ ಭಾರತವನ್ನು ಮೀರಿ ಸುತ್ತ ಎಲ್ಲ ಇಡೀ ಏಷ್ಯಾದ ಎಲ್ಲ ನೆಲವೂ ಕೂಡ ಬೌದ್ಧ ನೆಲೆಯಾಗಿ ಇತ್ತು ಅಂತ ಹೇಳಿ ಹೇಳ್ತಾರೆ. ಆದರೆ ಪುರೋಹಿತ ಶಾಹಿಗಳ ಪಿತೂರಿಯಿಂದಾಗಿ ಬೌದ್ಧವನ್ನು ಇಲ್ಲಿಂದ ನಾಶ ಮಾಡಿ ಇದೇ ಶಂಕರಾಚಾರ್ಯ ಎಲ್ಲ 4 ಮೂಲೆಯಲ್ಲಿ ಮಠಗಳನ್ನ ಸ್ಥಾಪನೆ ಮಾಡಿ, ಮತ್ತು ಇಲ್ಲಿ ಆಂಧ್ರದಲ್ಲಿ ಯಾವುದೋ ಊರ ಬೌದ್ಧ ಸ್ತೂಪಗಳನ್ನೆಲ್ಲ ಖುದ್ದು ನಿಂತ್ಕೊಂಡು ಒಡಿಸ್ತಾನೆ. ಬಾಬರಿ ಮಸೀದಿ ಬೀಳಿಸಿದ್ರಲ್ಲ, ಅದೇ ಕೆಲಸ ನಾವು ಶಂಕರಾಚಾರ್ಯ ಕೂಡ ಮಾಡಿರ್ತಾರೆ. ಸರ್ ನಳಂದ ಕೆಡವಿದ್ರು. ಹಾಗೆ ಬಾಬರಿ ಮಸೀದಿ ಕೆಡವಿದ್ದು ಅವರ ಮೊದಲನೇ ಪ್ರಯತ್ನ ಅಲ್ಲ, ನಿರಂತರವಾದ ಪ್ರಯತ್ನ ಇದೆ.
ಸೊ ನಿರಂತರವಾಗಿ ಹಿಂಗೆ ಕೆಡುತ್ತಾ ಬಂದಿದ್ದಾರೆ. ನಮಗೆ ಯಾಕೆ ಬಾಬ್ರಿ ಮಸೀದಿ ಕಾಣಿಸ್ತದೆ ಅಂದರೆ ನಮಗೆ ಅಕ್ಷರಗಳು ಸಿಕ್ಕಿದ ಮೇಲೆ ನಮಗೆ ಬಾಬ್ರಿ ಮಸೀದಿ ಕೆಡವಿದ್ದಾರೆ ಅಂತ ನಮಗೆ ಗೊತ್ತಾಗ್ತಾ ಇದೆ. ಅಕ್ಷರಗಳು ಸಿಗೋಕ್ಕಿಂತ ಮುಂಚೆ ನಿರಂತರವಾದ ವಿನಾಶ ಇಲ್ಲಿ ನಡೆಸ್ಕೊಂಡೇ ಬಂದಿದ್ದಾರೆ. ಹಾಗಾಗಿ ಸೊ ನಾನು ಸಾಕು ಅನಿಸ್ತದೆ ಇವತ್ತು ನನ್ನ ಒಂದಷ್ಟು ಇದನ್ನು ಬಿಡಿಯಾದ ತಿಳುವಳಿಕೆಯನ್ನು ನಾನು ನಿಮ್ಮ ಜೊತೆಗೆ ಹಂಚ್ಕೊಂಡಿದ್ದೀನಿ. ನಾವೇನು ನನಗೆ ಬಾಬಾ ಸಾಹೇಬರಾಗಲಿ ಬುದ್ಧನಾಗಲಿ ನನಗೆ ಅವರ ಮೆಥಡಲ್ಲಿ ನನಗೆ ನಂಬಿಕೆ ಇದೆ ಹೊರತು ಕೈ ಮುಗಿಯುವುದರಲ್ಲ ಅಲ್ಲ. ಸೊ ನೀವು ಎಲ್ಲರೂ ದಯವಿಟ್ಟು ಖಂಡಿತ ಬುದ್ಧನಿಗೆ ನಾವು ಶರಣ ಆಗದೇನೆ, ಆದರೆ ಆ ಬುದ್ಧ ಅದು ಎನ್ಲೈಟನ್ಮೆಂಟ್ ಅಂತ. ಬುದ್ಧ ಅಂದರೆ ಎನ್ಲೈಟನ್ಮೆಂಟ್, ಜ್ಞಾನೋದಯ ಅಂತೇಳಿ. ಆಗಲೇ ಸರ್ ಹೇಳ್ತಿದ್ರಲ್ಲ, ಸುಜಾತರ್ನೋ ಹೆಣ್ಮಗಳು ಪಾಯಸ ಕೊಡ್ಲು ಅಂತ. ಕುವೆಂಪು ಒಂದು ಸಾಲು ಬರೀತಾರೆ, ಅವರ ಇದು ನೇಗಿಲ ಯೋಗಿ ಅಂತ ಒಂದು ಪದ್ಯ ಇದೆ. ಆ ನೇಗಿಲ ಯೋಗಿಯಲ್ಲಿ ಒಂದು ಬರೀತಾರೆ ಏನು ಅಂತಂದರೆ, ಈ ದೇಶದ ಧರ್ಮ ನಿಂತಿರೋದೇ ನೇಗಿಲ ಕುಳದ ಮೇಲೆ ಅಂತ ಹೇಳ್ತಾರೆ. ಮತ್ತು ರೈತನನ್ನು ಅಂದರೆ ಶ್ರಮಿಕನನ್ನು, ಬೆವರು ಸುರಿಸಿ ದುಡಿಯೋನನ್ನು ಅವರು ಯೋಗಿ ಅಂತ ಕರೀತಾರೆ. ಸೊ ಯೋಗಿ ಅಲ್ಲಿವರೆಗೆ ಈ ದೇಶದ ಎಲ್ಲ ಶಾಸ್ತ್ರಗಳು, ವೇದಗಳು, ಉಪನಿಷತ್ತುಗಳ ಅವೆಲ್ಲವೂ ಸೇರಿ ಯಾರನ್ನು ಯೋಗಿ ಅಂತ ಕರೆದಿದ್ವು ಅಂತ ಹೇಳಿದ್ರೆ, ಯಾವನು ತನ್ನ ಹೆಂಡತಿ ಮಕ್ಕಳನ್ನ ಬಿಟ್ಟುಬಿಟ್ಟು ಕಾಡಿಗೆ ಹೋಗಿ ತಪಸ್ಸು ಮಾಡ್ತಾ ಕಾಡಲ್ಲಿ ಅನ್ನ ಆಹಾರ ಇಲ್ಲದೆಲ್ಲ ಸತ್ತೋಗ್ಬಿಡ್ತಾನಲ್ಲ, ಆ ಸತ್ತೋಗನ್ನೇ ಯೋಗ ಅಂತೇಳಿ ಕರೀತಾ ಇದ್ರು. ಇದನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಯೋಗ ಅಂತ, ಯೋಗಿ ಅಂದರೆ ಅವನು. ಇವತ್ತು ನೀವು ಹೋಗಿ ನೋಡಿದರೆ ಅವರ ವೇದ ಉಪನಿಷತ್ತು ಆಗಮಗಳನ್ನೆಲ್ಲ ನೋಡಿದರೆ ನಿಮಗೆ ಅದೇ ಅರ್ಥ ಇರೋದು. ಅಂದರೆ ಮೋಕ್ಷ ತಗೊಳ್ಳೋದು. ಇಲ್ಲಿ ಮೋಕ್ಷ ಅಂತ ಅಂದರೆ ನಿಬ್ಬಾಣ ಅಂತ ಇದೆಯಲ್ಲ, ನಿಬ್ಬಾಣ ಅಂತ ಹೇಳಿದರೆ ಅದು ಮೋಕ್ಷ ಅಲ್ಲ. ಹಾಗಾಗಿ ಬೌದ್ಧ ಫಿಲಾಸಫಿ ಒಳಗಡೆನೆ ನಮಗೆ ಸಿಕ್ಕಿರೋ ಅಂಥ ಇವೆಲ್ಲ ಇದಾವಲ್ಲ, ತ್ರಿಸರಣ ಇವೆಲ್ಲ ನೀವು ಮಾತಾಡಿದ್ರಲ್ಲ, ಅವುಗಳನ್ನೆಲ್ಲ ಹೊಸದಾಗಿ ಇನ್ನೊಂದು ಸಲ ಎಚ್ಚರದಲ್ಲಿ ನಮಗೆ ಸಿಕ್ಕಿರೋದು ಪುರೋಹಿತ ಸಾಯಿಗಳು ಕಟ್ಕೊಟ್ಟಿರೋಂಥ ಬೌದ್ಧ ಧರ್ಮನೋ ಅಥವಾ ಬಾಬಾ ಸಾಹೇಬರು ಕಟ್ಕೊಟ್ಟಿರೋಂಥ ಬೌದ್ಧ ಧರ್ಮನೋ ನಾವು ಯೋಚನೆ ಮಾಡಬೇಕು ಇವೆಲ್ಲ. ಸೊ ಬಾಬಾ ಸಾಹೇಬರು ಏನೇನು ರೆಫರೆನ್ಸ್ ಕೊಟ್ಟಿದ್ದಾರೆ ಇವಕ್ಕೆಲ್ಲ ಅನ್ನೋದನ್ನು ಹುಡುಕೊಂಡ್ರೆ ಮಾತ್ರ ನಮ್ಗೆ ನಿಜವಾಗಿಯೂ ಸರಿಯಾದ ಒಂದು ಬೌದ್ಧ ಧರ್ಮ ಸಿಗ್ತದೆ. ಸೊ ಅಲ್ಲಿ ಅವ್ರು ಹೇಳ್ತಾರಲ್ಲ, ಕುವೆಂಪು ಹೇಳ್ತಾರೆ ಏನು ಅಂತ ಹೇಳಿದರೆ, ರೈತನನ್ನು ಯೋಗಿ ಅಂತ ಕರೀತಾರೆ. ಆದರೆ ಬುದ್ಧ ಏನು ಮಾಡ್ತಾನೆ ಅಂತ ಹೇಳಿದರೆ, ತಪಸ್ಸಿಗೆ ಹೋಗ್ತಾನೆ. ಎಲ್ಲರೂ ತಪಸ್ಸಿಗೆ ಹೋಗ್ತಾಯಿದ್ರು, ಒಬ್ಬರೇ ಹೋಗಿ ಕೂತ್ಕೊಳ್ತಾಯಿದ್ರು, ಅನ್ನಾಹಾರ ಬಿಡ್ತಾಯಿದ್ರು, ಎಲ್ಲ ಆಗ್ತದೆ. ಬುದ್ಧ ಎಷ್ಟು ದಿನ ಎಷ್ಟು ವರ್ಷ ಕಳೆದ್ರೂ ಯಾವ ಜ್ಞಾನೋದಯನೂ ಆಗಲ್ಲ. ಬುದ್ಧ ಯಾಕೆ ಭಾಳ ಮುಖ್ಯ ಅಂದರೆ ಈ ಕಾರಣಕ್ಕೆ, ಇವರೆಲ್ಲ ಸುಳ್ಳು ಹೇಳ್ಕೊಂಡು ನಮಗೆ ಮೋಕ್ಷ ಸಿಕ್ಕಿದೆ, ನಾನು ನಿರ್ವಾಣ ಹೊಂದಿದ್ದೀನಿ ಅಂತ ಹೇಳ್ಕೊಂಡು ಸತ್ತೋಗ್ಬಿಡ್ತಿದ್ರು ಕಾಡಲ್ಲಿ. ಆದರೆ ಬುದ್ಧ ಏನು ಮಾಡ್ತಾನೆ ಅಂತ ಹೇಳಿದರೆ, ಬುದ್ಧ ವಾಪಸ್ ಊರಿಗೆ ಬರ್ತಾನೆ, ಜನಗಳ ಮಧ್ಯಕ್ಕೆ ಬರ್ತಾನೆ. ಜನಗಳ ಮಧ್ಯದಲ್ಲಿ ಜ್ಞಾನೋದಯ ಆಗುತ್ತೆ. ಮತ್ತು ಈ ಜ್ಞಾನೋದಯ ಅನ್ನೋದಿದೆಯಲ್ಲ, ಅದು ಯಾವತ್ತೂ ಒಂದಿನ ಆಗ್ತದೆ ಅಂತ ಬುದ್ಧ ಹೇಳಲ್ಲ, ಬಾಬಾ ಸಾಹೇಬರು ಹೇಳಲ್ಲ. ಜ್ಞಾನೋದಯ ಅನ್ನೋದು ಪ್ರತಿನಿತ್ಯ ಘಟಿಸ್ತಾ ಇರ್ತದೆ. ಇವತ್ತು ಏನಿದೆಯೋ ಅದು ಹೀಗೆ ಇರಲ್ಲ ಅಂತ ಹೇಳ್ತಾರೆ ಬುದ್ಧ. ಯಾವುದು ಇಲ್ಲಿ ಸ್ಥಗಿತಗೊಳ್ಳಲ್ಲ. ಅದಕ್ಕೆ ಬುದ್ಧ ಒಂದು ಮಾತು ಹೇಳ್ತಾನೆ, ನೀನು ಯಾವುದೇ ಒಂದು ನದಿಗೆ ಎರಡನೇ ಸಲ ನೀನು ಕಾಲಿಟ್ರೆ, ಒಂದ್ಸಲ ನೀನು ನದಿ ಒಳಗಡೆ ಇಳಿತೀಯಾ, ಮತ್ತೆ ಇನ್ನೊಂದು ಸಲ ನದಿ ಒಳಗಡೆ ಹೋಗ್ತೀಯಾ ಅಂತಂದರೆ, ಎರಡನೇ ಹೆಜ್ಜೆಯಲ್ಲಿ ಇರೋ ನೀರು ಕೂಡ ಆ ಮೊದಲನೇ ನೀರು ಆಗಿರಲ್ಲ, ಬದಲಾಗೋಗಿರ್ತದೆ. ಎಲ್ಲವೂ ನಿರಂತರವಾದ ಬದಲಾವಣೆ ಒಳಪಡ್ತದೆ ಅಂತ ಹೇಳ್ತಾರೆ. ಫಾಲೋಅಪ್ ಮಾಡಿರೋದೆಲ್ಲ ಯಾರ್ದು? ಕುವೆಂಪು ಅವರದ್ದು ನೀವೆಲ್ಲ ಹೇಳ್ತಿರಲ್ಲ ಇಷ್ಟಮಟ್ಟ, ಫಾಲೋಅಪ್ ಮಾಡಿರೋದು ಯಾರ್ದು ಅಂತ? ಫಾಲೋಅಪ್ ಯಾರು ಮಾಡಿದ್ದಾರೆ ಅಂತ ಕುವೆಂಪು ಬಾಬಾ ಸಾಹೇಬ್ರುಗಳು ಬರಹಗಳನ್ನ ಫಾಲೋಅಪ್ ಮಾಡಿದ್ದಾರೆ, ಅದನ್ನ ಹೇಳಿದೆ. ಈಗ ಕೇಳಪ್ಪ, ಆ ಥರದ್ದೆಲ್ಲ ನೀನು ಆ ಥರದ್ದೆಲ್ಲ ಏನೂ ಹೇಳಕ್ಕೆ ಹೋಗ್ಬೇಡ. ಆ ಥರ ಈ ಕುವೆಂಪು ಎಲ್ಲ ಹೋಗಿ ಬಾಬಾ ಸಾಹೇಬ್ರ ಬಗ್ಗೆ ಸರ್ ಅದು ಗೊತ್ತಾಯ್ತು, ಬಾಬಾ ಸಾಹೇಬ್ರು ಇಲ್ಲ, ಆ ಥರದ್ದಿಲ್ಲ. ನಾನು ಅದನ್ನು ಒಪ್ಪದೇ ಇಲ್ಲ. ನಾನು ಆದರೆ ಕುವೆಂಪುಗೂ ಒಂದು ಮಿತಿ ಇತ್ತು ಅನ್ನೋದನ್ನ ಫಸ್ಟ್ ಹೇಳಿದ್ರೆ ಅರೆಬೆಂದ ನಾವು ಅಂತ ಇದು ತಿಳುವಳಿಕೆ ಅಂದ್ವಲ್ಲ, ಅದು ಈಗ ನಮ್ದಿಲ್ಲ. ಕೇಳಿಲ್ಲ, ನಿನ್ನ ಸ್ವಾತಂತ್ರ್ಯ ಅದು ಹೌದು. ಆದ್ರೆ ಅಲ್ಲ, ನಿಮ್ದು ನೀವು ಹೇಳಿರೋದು ಹೇಳೋದು ಅರೆಬೆಂದ ನಾವು ಇನ್ನ ತಿಳುವಳಿಕೆ ಅಂದಲ್ಲ. ಹೌದೌದು, ನಾನು ಅದನ್ನ ಹೇಳ್ತೀನಿ. ಪ್ಲಸ್ ಅದನ್ನ
ನನ್ನ ಇದರಲ್ಲಿ ನಾನು ತಗೊಳಕ್ಕೆ ಆಗಿಲ್ಲ. ಇರಲಿ ಸೊ ಇದಾದ್ಮೇಲೆ ಏನು ಹೇಳ್ತಾರೆ ಅಂತಂದರೆ ಯೋಗಿ ಆಗಿ ಅಲ್ಲಿ ಕಾಡೊಳಗೆ ರೂಪುಗಳಲ್ಲ, ಅವ್ರು ಊರಿಗೆ ಬಂದು ಯೋಗಿ ಆಗ್ತಾರೆ, ಊರಿನ ಬಂದು ಜ್ಞಾನೋದಯ ಆಗ್ತದೆ. ಸೊ ಈ ಥರದ್ದು ಒಂದು ಸ್ಥಿತಿ ಇದೆಯಲ್ಲ, ನಿರಂತರವಾದ ಸ್ಥಿತಿ ಇದೆಯಲ್ಲ, ಅದು ಬುದ್ಧತ್ವ, ಅದು ಫೈನಲ್ ಸ್ಟೇಟ್ ಅದು. ಹಾಗಾಗಿ ಈ ಫೈನಲ್ ಸ್ಟೇಟಿಗೆ ನಾವು ನಿರಂತರವಾಗಿ ಚಲಿಸ್ತಾನೆ ಇರಬೇಕು. ಈ ಚಲನೆಯಲ್ಲಿ ಮಾತ್ರ ನಾವು ಬುದ್ಧನ ಕಡೆಗೆ ಹೋಗ್ಬೋದು. ಹಂಗಂತೇಳಿ ಬುದ್ಧನ ತಲುಪ್ತೀವ ಅಂತ ನೋಡಿದರೆ ಬುದ್ಧನ ತಲುಪೋದು ಅಷ್ಟು ಸುಲಭ ಅಲ್ಲ. ನಾವು ಬುದ್ಧನ ದಾರಿಯಲ್ಲಿ ನಡೀತಾನೇ ಇರಬೇಕು. ಸೊ ಬುದ್ಧನ ದಾರಿಯಲ್ಲಿ ನಡೀತಾ ಇದ್ರೆ ಮಾತ್ರ ಸೊ ನಮಗೆ ಒಂದು ಸ್ವಲ್ಪ ಏನಾದರೂ ನಮಗೆ ಸಿಗ್ಬೋದು. ಬುದ್ಧ ಅಂತ ಅಂದ್ರೇ ಅದು ದೊಡ್ಡ ವಿವೇಕ ಅಂತ.